ಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಯನ್ನು ಸಲ್ಲಿಸ್ತಾ, ನಾವು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಜಗನ್ನಾಥದಾಸರ ಆದೇಶದಂತೆ ಪ್ರತಿನಿತ್ಯವೂ ಋಷಿ ಮುನಿಗಳ ಹಾಗೂ ಋಷಿಕೆಯರನ್ನು ಸ್ಮರಣೆ ಮಾಡ್ತಾ ಬರ್ತಾ ಇದ್ದೇವೆ. ಅದರಲ್ಲಿ ನಾವು ಮೊದಲಿಗೆ ಋಷಿಗಳ ಆತ್ಮಚರಿತ್ರೆ, ಅಂದರೆ ಅವರ ಸಾಧನೆಯ ಚರಿತ್ರೆ, ಅವರು ಸಾಧಕರಾಗಿದ್ದಾಗ ಅವರು ಬಂದು ಏನೇನು ಸಾಧನೆ ಮಾಡಿದರು, ಹೇಗೆ ತಮ್ಮ ಸಾಧನೆಗಳಲ್ಲಿ ಬಂದಂತಹ ಕಷ್ಟಗಳನ್ನು, ಎಡರು ತೊಡರುಗಳನ್ನು ಹೇಗೆ ನಿವಾರಣೆ ಮಾಡಿಕೊಂಡ್ರು ಅನ್ನೋದನ್ನು ಯಥಾಮತಿಯಾಗಿ ನೋಡ್ತಾ ಬಂದಿದ್ದೇವೆ. ಆದರೆ ಈಗ ಆ ಋಷಿಮುನಿಗಳು ಇನ್ನೂ ಎಷ್ಟೋ ಋಷಿಮುನಿಗಳು ನಮ್ಮ ಒಂದು ಸಿಂಧುವಿನಂತೆ ಇರುವಂತಹ ಸಾರಸ್ವತ ಪ್ರಪಂಚದಲ್ಲಿ ನಮ್ಮ ಗುಂಪಿನ ಹೆಸರೇ ಹೇಳುವಂತೆ ಬಿಂದು ಅಂದರೆ ಒಂದು ಸಣ್ಣ ಹನಿ ಅಂತ ನಾವು ತಗೊಂಡಾಗ ಅರ್ಥ. ಆ ಸಣ್ಣ ಹನಿಯಂತೆ ನಮಗೆ ಸಿಕ್ಕಿರೋದು ಈ 108 ಋಷಿಮುನಿಗಳು, ಋಷಿಕೆಯರು ಅಂತ ತಿಳಿಬೇಕೇ ಹೊರತು ಅದರಲ್ಲಿ ಇನ್ನೂ ಎಷ್ಟೋ ಋಷಿಮುನಿಗಳಿದ್ದಾರೆ. ಅದಕ್ಕಾಗಿ ಅವರೆಲ್ಲರಲ್ಲಿ ಅವರ ಜೀವನದಲ್ಲಿ ರಾಜರ್ಷಿಗಳು, ಬ್ರಹ್ಮರ್ಷಿಗಳು, ಎಲ್ಲ ರೀತಿಯ ಮಹರ್ಷಿಗಳು, ಹೀಗೆ ನೂರಾರು ಬಗೆಯ ಸಾಧಕರಿದ್ದಾರೆ. ಆ ಸಾಧಕರ ಜೀವನದಲ್ಲಿ ಶಾಪ ವರಗಳು ಬಂದಾಗ ಅವರು ಅದು ಹೇಗೆ ಭಗವಂತ ಅವರಲ್ಲಿ ನಿಂತು ಶಾಪವಾಗಲಿ ವರವಾಗಲಿ ಅದು ಅವರಿಗೆ ಸಾಧನೆಗೆ ಅನುಕೂಲವಾಗುವಂತೆ ಮಾಡಿದ ಅನ್ನೋದನ್ನು ನಾವು ತಿಳಿತಾ ಬರ್ತಾ ಇದ್ದೇವೆ. ಈಗ ಒಂದು ಮಹಾಭಾರತದ ಒಂದು ಪ್ರಸಂಗವನ್ನು ನೋಡೋಣ. ನಹುಷನ ಹೆಸರು ನಾವೆಲ್ಲ ಕೇಳಿದ್ದೇವೆ. ನಹುಷ ರಾಜರ್ಷಿ. ಆ ನಹುಷನಿಗೆ ಹೇಗೆ ಬಂತು, ಅಗಸ್ತ್ಯರಿಂದ ಹೇಗೆ ಶಾಪ ಬಂತು, ಆ ಶಾಪ ಅದು ಹೇಗೆ ಅವನಿಗೆ ವರವಾಯಿತು ಅನ್ನೋದನ್ನು ನಾವು ನೋಡೋಣ. ನಮಗೆಲ್ಲ ಗೊತ್ತಿದೆ, ಇಂದ್ರದೇವರಿಗೆ ವೃತ್ರಾಸುರನನ್ನು ಕೊಂದಾಗ ಬ್ರಹ್ಮಹತ್ಯಾ ದೋಷ ಬಂದುಬಿಡುತ್ತೆ. ಆಗ ಸ್ವರ್ಗದಲ್ಲಿ ಅಧಿಪತಿಗಳು ಇಲ್ಲದೆ ಹೋಗ್ತಾರೆ. ಆಗ ದೇವತೆಗಳು ಬ್ರಹ್ಮದೇವರಲ್ಲಿ ಹೋಗ್ತಾರೆ, ಸ್ವಾಮಿ ಹೀಗಾಗೋಗಿದೆ, ಇಂದ್ರದೇವರಿಗೆ ಬ್ರಹ್ಮಹತ್ಯಾ ದೋಷ ಬಂದು ನೋಡಿ, ಒಂದು ಸಣ್ಣ ದೋಷ ಬಂದರೂ ಆ ಸ್ಥಾನಕ್ಕೆ ಎಂತಹ ಸಾಧಕರಾಗಲಿ ಅರ್ಹರಾಗಿರೋದಿಲ್ಲ. ಈಗ ನಮಗೆ ಸಾಮಾನ್ಯ ನಾವು ಲೌಕಿಕ ಒಂದು ಉದಾಹರಣೆ ತಗೋಬೇಕಾದ್ರೆ, ನಮಗೆ ಏನೋ ಒಂದು ಆರೋಗ್ಯದಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಹರಿನಾಮ ಸ್ಮರಣೆ ಮಾಡೋದಕ್ಕೂ ನಾವು ಅನರ್ಹರಾಗಿ ಬಿಡ್ತೇವೆ. ಅಂದರೆ ನಮಗೆ ಯಾವ ಇಂದ್ರಿಯಗಳು, ಯಾವುದು ಎಂತಹ ದುಃಖದ ಸಂದರ್ಭಗಳು, ಅನಾರೋಗ್ಯದ ಸಂದರ್ಭಗಳು, ನಮ್ಮವರಿಗೇನಾದರೂ ತೊಂದರೆ ಆಯಿತು ಅಂದರೆ ನಮಗೆ ಏನೋ ಆಯಿತು ಅನ್ನೋ ರೀತಿಯಲ್ಲಿ ನಮಗೆ ಆ ತೊಂದರೆ ಆಗಿಬಿಡತ್ತೆ. ಹರಿನಾಮ ಸ್ಮರಣೆಗೂ ಅನರ್ಹರಾಗಿ ಬಿಡ್ತೇವೆ. ಅಷ್ಟು ರೀತಿಯಲ್ಲಿ ನಮ್ಮನ್ನು ಹಿಂಡಿ ಬಿಡ್ತಾನೆ ಆ ಒಳಗಡೆ ಇರ್ತಕ್ಕಂಥ ಕಲಿ, ಏನು ಮಾಡಲಾರೆ. ಹಾಗೆ ಇಂದ್ರದೇವರಿಗೇನಾಯಿತು, ಆ ಬ್ರಹ್ಮಹತ್ಯಾ ದೊಡ್ಡ ದೋಷ ಬಂತು. ಅಲ್ಲಿ ಬಂದಾಗ ಸ್ವರ್ಗಾಧಿಪತಿಯಾಗೋದಕ್ಕೆ ಆಗಿಲ್ಲ. ಆ ದೋಷ ಪರಿಹಾರ ಮಾಡಿಕೊಂಡೇ, ಹೇಗೆ ನಾವು ಹುಷಾರಿಲ್ಲ ಅಂದರೆ ಹುಷಾರು ಮಾಡಿಕೊಂಡೇ ಬಂದು ನಾವು ನಮ್ಮ ನಿತ್ಯದ ಕೆಲಸವನ್ನು ವಹಿಸಿಕೊಳ್ತೇವೋ, ಹಾಗೆ ಇಂದ್ರದೇವರು ಅಷ್ಟೇ ಆ ದೋಷ ಬಂದಾಗ ದೋಷ ಪರಿಹಾರ ಇರಲಿ ಬಿಡು, ಮುಂದೆ ನಾನು ಇಂದ್ರ ನಾವು ಹಾಕೊಂಡಿರ್ತೀವಿ ನೋಡು, ರಾಯರ ಮಠದಲ್ಲೆಲ್ಲ ಒಳಗೆ ಪ್ರವೇಶವಿಲ್ಲ ಅಂತ ಹಾಕಿರ್ತಾರೆ. ಆದರೆ ಯಾರಿಗೆ? ನಮ್ಮಂಥ ಸಾಮಾನ್ಯರಿಗೆ ಹೊರತು ಅಲ್ಲಿರೋ ಅಧಿಕಾರಿಗಳಿಗಲ್ಲ ಅದು. ಅವರು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ ಒಳಗೆ. ಏನ್ರಿ ಯಾರಿಗೂ ಪ್ರವೇಶವಿಲ್ಲ ಅಂತ ಹಾಕಿದ್ದೀರಾ, ನೀವ್ಯಾಕೆ ಓಡಾಡ್ತಿದ್ದೀರಾ ಅಂದರೆ ಅದು ಅವರನ್ನು ಬಿಟ್ಟು ಅಂತ ಅರ್ಥ. ಆದರೆ ನಾರಾಯಣನ್ ಗೌರ್ಮೆಂಟಲ್ಲಿ ಹಾಗಲ್ಲ. ಯಾರಿಗೆ ಎಲ್ಲೇ ಆಗಲಿ ಒಂದು ಸಣ್ಣ ದೋಷ ಬಂದರೂ ಅದರ ನಿವಾರಣೆ ಆಗಲೇಬೇಕು ಅಂತ ಒಂದು ಬ್ರಹ್ಮದೇವರಲ್ಲಿ ಬಂದು ಎಲ್ಲ ದೇವತೆಗಳು ಹೇಳಿದಾಗ ಆ ನಹುಷನನ್ನು ಇಂದ್ರ ಪದವಿಗೆ ನಿಯುಕ್ತಗೊಳಿಸಲಾಗುತ್ತೆ. ಯಾರು? ಬ್ರಹ್ಮದೇವರಿಂದ ನಹುಷ ಇಂದ್ರದೇವರ ಪದವಿಗೆ ಬಂದ. ಇದು ಸಾಧನೆಯಿಂದ ಬಂದದ್ದಲ್ಲ. ಭಗವಂತ ಆ ಒಮ್ಮೊಮ್ಮೆ ನೋಡಿ, ಆ ಒಂದು ಈ ಮುಖ್ಯಮಂತ್ರಿಗಳು, ಒಂದು ಪ್ರಧಾನಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಂತ ಏನೇನೋ ಸ್ಥಾನಮಾನಗಳಿದೆ ನೋಡಿ. ಆ ಒಂದು ದಿನದ ಮಟ್ಟಿಗೆ ಅಥವಾ ಒಮ್ಮೆ ಯಾವುದೋ ಒಂದು ರೀತಿಯಲ್ಲಿ ಆ ಒಂದು ಸ್ಥಾನಕ್ಕೆ ಒಬ್ಬರನ್ನ ಕರೆದುಕೊಂಡು ಬಂದು ಕೂಡಿಸ್ತಾರೆ. ಆದರೆ ಆ ಸ್ಥಾನ ಅವರು ಗಳಿಸಿದ್ದಲ್ಲ, ಅಲ್ಲಿ ಕೇವಲ ಆ ಒಂದು ಸಣ್ಣ ಅವಧಿಗೆ ಬಂದದ್ದು.
ಹಾಗೆ ನಹುಷ. ಆದರೆ ಅಂತ ಸಣ್ಣ ಅವಧಿಗೆ ಬಂದಿದ್ದಾನೆ ನಹುಷ. ಆಗ ಇಂದ್ರನ ರಾಣಿ ಶಚೀದೇವಿ, ಶಚೀದೇವಿಗೆ ಆ ಶಚೀದೇವಿಯನ್ನೇ ಈಗ ಇಂದ್ರನ ಪದವಿ ನನ್ನದಾಯಿತು ಅಂತ ಹೇಳಿ ಅವನ ಹೆಂಡತಿ ಅವಳು ನನ್ನ ಹೆಂಡತಿ ಆಗಬೇಕು ಅಂದರೆ ನಾನು ಅವಳನ್ನು ಕೂಡಬೇಕು ಅನ್ನುವಂತಹ ಒಂದು ದುರಭಿಲಾಷೆ, ದೇವರು ಕೊಟ್ಟಂತಹ ಸ್ಥಾನವನ್ನು ನಾನು ನಿಭಾಯಿಸಬೇಕೇ ಹೊರತು. ಆದರೆ ನೋಡಿ, ಇವತ್ತಿನ ನೀವು ನಮ್ಮ ಮನೆ ನೋಡ್ಕೊಂಡಿರಿ ಅಂದರೆ ಈ ಮನೆಯಲ್ಲಿರೋರೆಲ್ಲ ನಂದು, ಇವ್ರ ಗಂಡ ಮಕ್ಕಳು ನನ್ನ ಗಂಡ ಮಕ್ಕಳು ಅಂದರೆ ಇದು ಎಷ್ಟು ಆ ನೀಚವಾದಂತಹ ಭಾವನೆ ಬರುತ್ತಲ್ಲ. ಹಾಗೆ ಇಂದ್ರದೇವರ ಸ್ಥಾನವನ್ನು ಅಲ್ಲಿ ಆ ಒಂದು ಇದನ್ನು ಕೂಡಿಸಿದ್ದಕ್ಕೆ ಎಲ್ಲವೂ ಅಂದರೆ ಅನರ್ಹರಿಗೆ ಆ ಒಂದು ಸ್ಥಾನ ಸಿಗೋದಕ್ಕೆ ಆ ಸಿಕ್ಕಾಗ ಹೇಗೆ ನಾವು ಹೇಳ್ತೀವಿ ನೋಡಿ, ನಾಯಿನ ತೊಗೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿದ್ರು ಅದು ತನ್ನ ಬುದ್ಧಿ ಬಿಡೋದಿಲ್ಲ. ಹಾಗೆ ಅನರ್ಹತೆಯಿಂದ ಅಂದರೆ ನಮಗೆ ಅರ್ಹತೆಯಿಂದ ಯಾವುದೇ ಸ್ಥಾನ ಸಿಕ್ಕರೆ ನಮಗದು ಶಾಶ್ವತವಾಗತ್ತೆ. ಆದರೆ ಅರ್ಹತೆ ಇಲ್ಲದೆ ಯಾವುದೋ ಸಣ್ಣ ಪುಣ್ಯ ವಿಶೇಷದಿಂದ ಗಳಿಸಿದ ಸ್ಥಾನ ಸ್ವಲ್ಪ ದಿನದ ಮಟ್ಟಿಗೆ. ಅದಕ್ಕಾಗಿ ನಾವು ಅಹಂಕಾರ ಇದರಲ್ಲಿ ನಾವು ತಿಳಿಬೇಕಾದ್ದೇನು, ಯಾವುದೇ ಸ್ಥಾನಮಾನಗಳು ನಮಗೆ ಸ್ವಲ್ಪ ದಿನ ಮಟ್ಟಿಗಾಗಲಿ ನಮ್ಮ ಸಾಧನೆಯಿಂದಾಗಲಿ ವಿನಯಂ, ಎಲ್ಲವೂ ವಿನಯ ಅನ್ನೋದು ಸರ್ವತ್ರದಲ್ಲಿ ಭೂಷಣವಾಗಿರುತ್ತೆ. ಆದರೆ ಆ ದುರಭಿಲಾಷೆ ಯಾವಾಗ ನಹುಷನಿಗೆ ಬಂತೋ ನೋಡಿ, ನಹುಷ ಅಂದ ತಕ್ಷಣ ವಿಷ್ಣು ಸಹಸ್ರನಾಮ, ಅದು ಪರಮಾತ್ಮನಿಗೆ ನಹುಷ ಅಂತ ಹೆಸರು. ನಹುಷಾಯ ನಮಃ ಅಂತ ನಾವು ಪ್ರತಿದಿನ ಹೇಳ್ತೇವೆ ಇದನ್ನ. ನಹುಷಾಯ ನಮಃ ಅಂದರೆ ಷಣುಬಂಧನೆ ಅಂತ ಧಾತು, ಅಂದರೆ ಬಂಧಿಸುವವನು ಭಗವಂತ. ಈಗ ನಾವು ಸಾಮಾನ್ಯ ನಾನು ಹೇಳ್ತಾ ಇರೋದು, ಏನೋ ಒಂದು ಕಟ್ಟಿಕೊಳ್ಳಬೇಕಾಗಿದೆ, ಆ ಮಕ್ಕಳಿಗೆ ಒಂದು ಇದನ್ನ ಲಾಡಿನೋ ಏನೋ ಕಟ್ತಾ ಇರ್ತೀವಿ ನೋಡಿ, ನಹುಷಾಯ ನಮಃ, ಸ್ವಾಮಿ ನನ್ನನ್ನು ಈ ಕರ್ಮ ಬಂಧನದಲ್ಲಿ, ಈ ಒಂದು ಬಾಂಧವ್ಯದಲ್ಲಿ, ಈ ಒಂದು ರೋಗದಲ್ಲಿ ನೀನು ಬಂಧಿಸಿರುವವನು ನೀನೇ. ಅಲ್ಲಿ ಸರ್ವದರ್ಶನಾಯ ನಮಃ, ನಹುಷಾಯ ನಮಃ, ಪ್ರತಿದಿನ ನಾವು ಇದನ್ನೆಲ್ಲ ಹೇಳ್ತಾ ಇರ್ತೀವಿ. ಷಣುಬಂಧನೆ, ಆ ರೀತಿ ಹೇಳಿದಾಗ ಆ ಬಂಧನವನ್ನ ಬಿಡಿಸುವವನು ನೀನೇ, ಹಾಕಿರುವವನು ನೀನೇ. ನೋಡಿ, ಮೊದಲು ಬಂಧನ ಹಾಕಿದವನನ್ನ ಸ್ಮರಣೆ ಮಾಡಬೇಕು. ಸ್ವಾಮಿ ಈ ಬಂಧನ ತುಂಬಾ ಬಿಗಿಯಾಗ್ತಿದೆ, ಮಗು ಓಡ್ ಬರುತ್ತೆ, ಅಮ್ಮ ಇದು ಬಿಗಿಯಾಗಿದೆ ಅಂದಾಗ ಅದು ಲೂಸ್ ಮಾಡ್ತಾಳೆ, ಬಂಧನ ಕಳಚಲ, ಅಯ್ಯೋ ಕಳಿಸಿದ್ರೆ ಅದು ಬಿದ್ದೋಗತ್ತಪ್ಪ, ಬೇಡ ನಿಧಾನಕ್ಕೆ ಊಟ ಮಾಡು ಅಂತ ಹೇಳಿ ಊಟ ಮಾಡಬೇಕಾದ್ರೆ ಕಡಿಮೆ ಮಾಡ್ತಾಳೆ. ಇದೆಲ್ಲ ಸಣ್ಣ ರೀತಿಯ ಒಂದು ಉದಾಹರಣೆಗಳು. ಯಾಕೆಂದರೆ ನಾನು ಇದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆ ಒಂದು ರೀತಿಯಿಂದ ನಾನು ಹೇಳ್ತಿದ್ದೇನೆ. ಷಣು ಬಂಧನೆ ಅನ್ನೋ ಧಾತು ಇಟ್ಕೊಂಡು ನಹುಷಾಯ ನಮಃ ಅಂದರೆ ಆ ಒಂದು ಬಂಧನವನ್ನು ಹಾಕಿದವನು ಅಂತ. ಅವನು ತನಗೆ ತಾನೇ ಸ್ಥಾನವನ್ನು ಸರಿಯಾದ ರೀತಿಯಲ್ಲಿ ನಿಭಾಯಿಸ ಬದಲು ಶಚೀದೇವಿಯನ್ನ ಅವನು ಬಯಸಿಬಿಟ್ಟ. ಆಗ ಆ ಶಚೀದೇವಿಯಲ್ಲಿ ತನ್ನ ದೂತರನ್ನ ಅಟ್ತಾನೆ. ಯಾಕೆಂದರೆ ಇಂದ್ರದೇವರ ಸಿಂಹಾಸನದಲ್ಲಿ ಕೂತಿದ್ದಾನೆ. ಇಂದ್ರದೇವರ ಆ ಒಂದು ಆದೇಶದಂತೆ ಆ ಸ್ಥಾನದಲ್ಲಿ ಯಾರೇ ಕೂತರೋ ಅವರ ಆದೇಶವನ್ನು ಪರಿಪಾಲನೆ ಮಾಡಬೇಕು. ದೂತರನ್ನ ಅಟ್ಟುತ್ತಾರೆ. ಆಗ ಅವಳು ಗುಟ್ಟಾಗಿ ನೋಡಿ, ಶಚೀದೇವಿ ತನಗೆ ಬಂದಂತಹ ಒಂದು ಇಂತಹ ಕಂಡು ಕೇಳರಿಯದ ಸಂದರ್ಭ ಇದು. ತನ್ನ ಗಂಡನಿಗೆ ಬಂದಿರುವ ಬ್ರಹ್ಮಹತ್ಯಾ ದೋಷವೇ ಅವಳಿಗೆ ತಡೆದುಕೊಳ್ಳೋದಕ್ಕಾಗ್ತಿಲ್ಲ, ಮೇಲೆ ಈ ರೀತಿಯಾದ ಆದೇಶ ಬಂದಿದೆ ಎಂದಾಗ ಅವಳು ಯಾರನ್ನ ಸ್ಮರಣೆ ಮಾಡಿದಳು ನೋಡಿ, ಗುರುಗಳನ್ನ, ಬೃಹಸ್ಪತ್ಯಾಚಾರ್ಯರಲ್ಲಿ ತನ್ನನ್ನು ತಾನು ಮನವಿ ಮಾಡ್ಕೋತಾಳೆ. ಸ್ವಾಮಿ ಹೀಗಾಗೋಗಿದೆ, ಏನು ಮಾಡೋದು ಗೊತ್ತಿಲ್ಲ. ಯಾಕೆಂದರೆ ಯಜಮಾನರು ಅಲ್ಲಿ ಕಮಲದ ನಾಳದಲ್ಲಿ ಹೋಗಿ ತಪಸ್ಸು ಮಾಡೋದಕ್ಕೆ ಹೋಗಿ ಕೂತ್ಬಿಟ್ಟಿದ್ದಾರೆ. ಈಗ ನಾನು ಯಾರನ್ನ ಕೇಳಬೇಕು? ನಾವು ಅಷ್ಟೇ ರೀ, ನಮಗೆ ತೊಂದರೆಯಾದಾಗ ಗುರುಗಳಲ್ಲಿ ನಾವು ಭಿನ್ನವಿಸಬೇಕು. ಯಾಕೆಂದರೆ ಕೆಲವೊಮ್ಮೆ ಗಂಡನಿಗೂ ಅದನ್ನ ಪರಿಹಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಗಂಡ ಊರಿಗೆ ಹೋಗಿರ್ತಾರೆ, ಅಥವಾ ಗಂಡ ಇನ್ಯಾವುದೋ ಒಂದು ಕೆಲಸದಲ್ಲಿ ಇರ್ತಾರೆ. ನಮಗೆ ಯಾವುದೋ ಆಪತ್ತು, ಏನು ನಾವು 24 ಗಂಟೆ ನಾವೆಲ್ಲರೂ ಕರ್ಮ ಬಂಧನದಲ್ಲಿರೋರೆ. ನಮ್ಮ ಕರ್ಮ ಬಂಧನವನ್ನ, ನಮಗೆ ಆಗ್ತಕ್ಕಂತಹ ನೋವನ್ನ ಯಾರಲ್ಲಿ ಅರುಹಬೇಕು ಅಂದರೆ ಶಚೀದೇವಿ ನಮಗೆ ತೋರಿಸಿಕೊಡ್ತಾಳೆ. ಬೃಹಸ್ಪತ್ಯಾಚಾರ್ಯರಲ್ಲಿ ಅವಳು ಕೇಳಿದಾಗ ಬೃಹಸ್ಪತ್ಯಾಚಾರ್ಯರು ಒಂದು ಉಪಾಯವನ್ನು ಹೇಳಿಕೊಡ್ತಾರೆ. ಇದರಿಂದ ನೀನು ಹೇಗೆ ಪಾರಾಗಬಹುದು ಅಂದರೆ, ನೀನು ಹೇಳಿ ಕಳಿಸು ನಹುಷನಿಗೆ, 7 ಋಷಿಗಳು ನನಗೆ ಆ ಮೇನೆಯಲ್ಲಿ, ಆ 7 ಋಷಿಗಳು ಮೇನೆಯನ್ನು ಹೊತ್ತು ನನ್ನ ಬಳಿ ಬರಲಿ, ನಾನು ಆ ಮೇನೆಯಲ್ಲಿ ಬರ್ತೇನೆ ಅಂತ ಇಷ್ಟು ಹೇಳಿ ಕಳಿಸು ಅಂತ ಹೇಳಿ. ಅವರಿಗೆ ಗೊತ್ತಿತ್ತು ನಹುಷನ ಅಹಂಕಾರ ಎಷ್ಟಿದೆ ಅನ್ನೋದು. ನೋಡಿ, ಗುರುಗಳಿಗೆ ನಮ್ಮ ಸಮಸ್ಯೆ ಏನೂ ಅಲ್ಲ, ಸಮಸ್ಯೆ
ಸುಲಲಿತವಾಗಿ ಪರಿಹಾರ ಮಾಡ್ತಾರೆ. ಆದರೆ ನಾವು ಗುರುಗಳ ಬಳಿಗೆ ಹೋಗೋದಿಲ್ಲ ಅಷ್ಟೇ. ನಾವು ನಮ್ಮ ಸಮಸ್ಯೆಯನ್ನು ನಾವೇ ಪರಿಹಾರ ಮಾಡಿಕೊಳ್ತೇವೆ ಅಂತನ್ನೋ ಒಂದು ಏನೋ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತೀವಲ್ಲ, ಅದಲ್ಲ. ಅಂದರೆ ಇನ್ನೂ ಹೆಚ್ಚಿನ ಇದು ಹೀಗೆ ಆದರೆ ಹೀಗಾಗೇ ಆಗುತ್ತೆ. ಈಗ ನಾವು ಹಾಲಿಗೆ ಮೊಸರು ಹಾಕ್ತೇವೆ, ನಾಳೆ ಮೊಸರು ಆಗಿರುತ್ತೆ ಅಂತ ಅದಕ್ಕೇನೋ ಒಂದು ಡಿಶ್ ಮಾಡ್ಬೇಕು, ಪ್ರಿಪೇರ್ ಮಾಡಿ. ಆದರೆ ಹಾಲು ಮೊಸರು ಆಗೇ ಇರೋದಿಲ್ಲ. ಹಾಲು ಮೊಸರಾಗೋದಕ್ಕೆ ಹಾಗೇ ಆಗತ್ತೆ ಅಂತ ನಮಗೆ ಧೈರ್ಯ ಇಲ್ಲ. ಯಾಕೆ ಅಂದರೆ ಒಳಗೆ ನಿಂತು ಭಗವಂತ ಮಾಡಿಸಿದರೆ ಉಂಟು, ಇಲ್ದಿರ ಹಾಲು ಎತ್ಕೊಂಡೇ ಇರೋದಿಲ್ಲ. ಎಷ್ಟು ಮೊಸರು ಹಾಕಿರ್ತೇವೆ, ಇದು ಎಲ್ಲರ ಅನುಭವಕ್ಕೆ ಬಂದಂತಹ ವಿಷಯ. ಆದರೆ ಆ ಒಂದು ಋಷಿ ಮುನಿಗಳಿಗೆ ಗೊತ್ತಿದೆ ಭಗವಂತನ ಶಚೀದೇವಿ ಎಲ್ಲಿ, ಈ ನಹುಷ ಎಲ್ಲಿ. ಶಚೀದೇವಿಯನ್ನು ಭಗವಂತ ಕಾಪಾಡಿಯೇ ಕಾಪಾಡ್ತಾನೆ. ಸಪ್ತ ಋಷಿಗಳು ಪೂಜಾರ್ಹರು, ಅವರನ್ನ ಮೇನೆಯಿಂದ ಹೊತ್ತಿಸ್ಕೊಂಡಾಗ ಆ ಒಂದು ಎಲ್ಲ ದೋಷಗಳು ಆದೇಶ ಕೊಟ್ಟವನಿಗೆ ಬರುತ್ತೆ. ಆ ಪಾಪದಿಂದಾಗಿ ಅವನು ಕೆಳಗೆ ಬೀಳ್ತಾನೆ ಅನ್ನೋದು ಗುರುಗಳು ಸುಲಲಿತವಾಗಿ ಅವಳ ಸಮಸ್ಯೆಯನ್ನು ಪರಿಹಾರ ಮಾಡ್ತಾರೆ. ಆಗ ನಹುಷ ಹೇಳ್ತಾನೆ, ಆಯ್ತು ಬಿಡಿ, ಅವನಿಗೆ ಎಂಥ ಕಾಮಾಂಧನಾಗ್ತಾನೆ ಆಗ ಅಂದರೆ ಆಯ್ತು, ಸಪ್ತ ಋಷಿಗಳಿಗೆ ಆದೇಶ ಮಾಡ್ತಾನೆ, ನೀವು ಈ ಪಲ್ಲಕ್ಕಿಯನ್ನ ಹೊತ್ತುಕೊಂಡು ಹೋಗಿ ಶಚೀದೇವಿಯನ್ನು ಕರೆದುಕೊಂಡು ಬನ್ನಿ. ಆಗ ಆ ಸಪ್ತ ಋಷಿಗಳು ದೇವರಾಜ್ಞೆ, ಅವರಿಗೆ ಆ ಒಂದು ಮಾನ ಅಪಮಾನಗಳೆಲ್ಲವೂ ಸಮಾನ. ಭಗವಂತ ಒಳಗೆ ನಿಂತು ಆಜ್ಞೆ ಮಾಡ್ತಿದ್ದಾನೆ ಅಂತ ಹೇಳಿ ಅವರು ಅದನ್ನ ಏನೇ ಆಗಲಿ ದೇವನನ್ನ ಆ ರೀತಿಯಾಗಿ ಎಡಬಿಡದೆ ನಂಬಿರ್ತಕ್ಕಂಥ ಸಪ್ತ ಋಷಿಗಳು ಅವರು ಆ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬರ್ತಾರೆ. ಆಗ ಒಳಗಡೆ ಇವನನ್ನೇ ಬರ್ತಾನೆ ಅಂತ, ನೀನು ಬಾ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ನಹುಷನಿಗೆ, ನೀನು ಸಪ್ತ ಋಷಿಗಳಿಂದ ಈ ಏನು ಮೇನೆಯಲ್ಲಿ ಕುಳಿತು ನೀನು ಬರಬೇಕು. ಮೊದಲು ಹೇಳ್ತಾನೆ ಅವನು, ನೀನು ಬಾ ಅಂತ. ಆಗ ನೀನೇ ಬರಬೇಕು. ಕೂತ್ಕೊಳ್ಳೋದೇ ಒಂದು ದೊಡ್ಡ ತಪ್ಪು. ಜೊತೆಗೆ ಅವನಿಗೆ ಅಹಂಕಾರದಿಂದ ಕಾಮಾಂಧನಾಗಿ ಬಿಟ್ಟಿರ್ತಾನೆ. ಸರ್ಪ ಅಂತಾನೆ, ಅಂದರೆ ಬೇಗ ಬೇಗ ನಡಿ ಬೇಗ 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 ಅಂತ ಹೇಳಿ ಆ ವಾಹನ ಹೊತ್ತವರಲ್ಲಿ ಅಗಸ್ತ್ಯರು ಇರ್ತಾರೆ. ಅವನಿಗೆ ಬೇಗ ಕಾಮಾಂಧನ ಕಣ್ಣು ಕುರುಡಾದಾಗುತ್ತೆ ಅಂತ ಹೇಳ್ತೀವಲ್ಲ, ಅದರಿಂದ ಕಾಲಿನಿಂದ ಒದಿತಾನೆ, ತಲೆಗೆ ಒದಿತಾನೆ. ಎಲ್ಲಿ ಅಗಸ್ತ್ಯರು, ಎಲ್ಲಿ ಇವನೆಲ್ಲಿ? ಆಗ ಅಗಸ್ತ್ಯರೊಳಗೆ ನಿಂತಿದ್ದ ಭಗವಂತ, ಅಗಸ್ತ್ಯರಿಗೆ ಮಾನಾಪಮಾನಗಳು ಇಲ್ಲ. ಇದ್ದಿದ್ರೆ ಅವರು ಪಲ್ಲಕ್ಕಿ ಹೊರೋದಕ್ಕೆ ಬರ್ತಿರ್ಲಿಲ್ಲ. ಆದರೆ ಒಳಗಿರ್ತಕ್ಕಂಥ ಭಗವಂತ ಹೇಳ್ತಾನೆ, ನೀನು ಸರ್ಪ ಅಂದ್ರೆ ಬೇಗ ಬೇಗ ನಡಿ ಅಂದೆ ಅಲ್ವಾ, ನೀನು ಅಜಗರ ಸರ್ಪವಾಗಿ ಭೂಮಿಯಲ್ಲಿ ಬೀಳು ಅಂತ ಹೇಳಿ ಶಾಪ ಕೊಟ್ಟು ಬಿಡ್ತಾನೆ ಭಗವಂತ. ನೋಡಿ, ಬ್ರಹ್ಮದೇವರು ನಿಯೋಜನೆ ಮಾಡಿದ್ದು ಯಾರನ್ನ? ಇಂದ್ರನ ಪದವಿಗೆ ನಹುಷನನ್ನ. ಆದರೆ ನೋಡಿ, ಋಷಿಯಿಂದ ಇವನಿಗೆ ಶಾಪ ಬಂದು ಆ ಒಂದು ಪದವಿ ಅವನಿಗೆ ಅಲ್ಲಿ ಬಂದಿದ್ದಕ್ಕೆ ಈ ರೀತಿಯ ಶಾಪ ಬಂತ, ಭೂಮಿಗೆ ಬಿದ್ನ, ಹೀಗೆ ನಾನಾ ಪ್ರಶ್ನೆಗಳು ಬರುತ್ತೆ. ಆಗ ಆ ನಹುಷ ಹೆಬ್ಬಾವಿನ ರೂಪದಲ್ಲಿ ಭೂಮಿಗೆ ಬೀಳ್ತಾನೆ. ಆ ಬಿದ್ದಾಗ ಭಗವಂತ ನೋಡಿ ಕರುಣೆ, ಆ ಒಂದು ಶಾಪದಲ್ಲೂ ಅವನಿಗೆ ಕರುಣೆ. ಅಂದರೆ ಮುಂದೆ ಅಲ್ಲಿ ಭೀಮಸೇನ ದೇವರನ್ನ ಆ ಹೆಬ್ಬಾವಿನ ರೂಪದಲ್ಲಿರ್ತಕ್ಕಂಥ ನಹುಷ ಸುತ್ತಿಕೊಂಡು ಬಿಡ್ತಾನೆ. ಎಲ್ಲಿ ಭೀಮಸೇನ ದೇವರು, ಎಲ್ಲಿಯ ನಹುಷ, ಅವರನ್ನ ತನ್ನ ದೇಹದಿಂದ ಸರ್ವ ಏನು ತಾನು ನೋಡಿ, ಸರ್ಪ ಯಾಕೆ ಸುತ್ತಿಕೊಳ್ತು ಅನ್ನೋದನ್ನೇ ಸುಮಾರು ಕಾರಣಗಳಿದೆ. ಭೀಮಸೇನದವರಿಗೆ ಸರ್ಪ ಬಿಡಿಸ್ಕೊಳ್ಳೋದು ಯಾವ ಒಂದು ಇದು ಇಲ್ಲ, ಆದರೂ ಸುಮ್ಮನೆ ನಿಂತಿರ್ತಾರೆ. ಎಷ್ಟು ಹೊತ್ತು ಕಾಲ ಭೀಮನನ್ನ ಸುತ್ತುವರೆದಿದ್ದ ನಹುಷ ಸಜ್ಜೀವನಿರ್ತಾನೆ. ಕಾಮಾಂಧನಾಗಿ ಮಾಡಿದಂತಹ ತಪ್ಪಿಗೆ ಅವನಿಗೆ ಪರಿಹಾರವಾಗಿ ನಾವು ಗಂಗೆಯಲ್ಲಿ ಮುಳುಗಿ ಹೇಳ್ತೇವೆ, ನಮ್ಮ ಪಾಪಗಳನ್ನು ಕಳ್ಕೋತೇವೆ. ಆದರೆ ಗಂಗೆಯಲ್ಲೇ ಮುಳುಗಿ ಆ ಒಂದು ತಪಸ್ಸು ಮಾಡುವಂತಹ ಋಷಿ ಮುನಿಗಳು ಇದ್ದಾರೆ. ಅದರೊಂದಿಗೆ ಗಂಗೆಗೂ ಅಧಿಕನಾದಂತಹ ಮುಖ್ಯ ಪ್ರಾಣ ಪವಮಾನ, ಅವನು ಎಲ್ಲ ದೋಷಗಳನ್ನು ನಿವಾರಣೆ ಮಾಡುವಂತಹ ಪವಮಾನನನ್ನ ಸುತ್ತುವರೆದಿದ್ದಾನೆ ನಹುಷ. ಇನ್ನೆಷ್ಟು ಪಾಪಗಳ ನಿವಾರಣೆಯಾಗಿರ್ಲಿಕ್ಕಿಲ್ಲ. ಹೀಗೆ ಆ ಒಂದು ಅದು ನೋಡುವುದಕ್ಕೆ ಈ ಪ್ರಸಂಗ. ಯುಧಿಷ್ಠಿರ ಬಂದ ಆ ಒಂದು ಅಜಗರ ಪ್ರಶ್ನೆ ಮಾಡ್ತಾನೆ. ಅದನ್ನ ಭೀಮ ಏನು ಉತ್ತರ, ಅವನು ಸರ್ವಜ್ಞ ಜೀವೋತ್ತಮ ಭೀಮ. ಆದರೆ ಅವನು ಯಾಕೆ ಉತ್ತರ ಕೊಡಲ್ಲ? ಅಲ್ಲಿ ಯುಧಿಷ್ಠಿರನಿಗೆ ಬರಬೇಕಾಗಿದೆ. ಎಲ್ಲ ದೇವನ ಲೀಲೆ, ಹೀಗೆ ನಡಿಬೇಕು ಅನ್ನೋದು ಆ ಸ್ಕ್ರಿಪ್ಟ್ ಬಂದುಬಿಟ್ಟಿರುತ್ತೆ ಅವರಿಗೆ. ಅದೇ ರೀತಿಯಲ್ಲಿ ನಡೀತಾರೆ. ನಾವು ಈ ಪ್ರಸಂಗದಿಂದ ಏನು ಅರ್ಥ ಮಾಡಿಕೊಳ್ಳಬೇಕು? ಜೀವೋತ್ತಮರಾದಂತಹ ಭೀಮಸೇನ ದೇವರಿಂದ ಅವನಿಗೆ ಅವನ ಎಲ್ಲ ಪಾಪಗಳ ನಿವಾರಣೆಯಾಗ್ತಾ ಇದೆ. ಆಗ ಅಂತಹ ಒಂದು ಯೋಗ ನಹುಷನಿಗೆ ಬಂತು. ಎಂತಹದ್ದು ಮಹಾನ್ ಪಾಪ ಅದು! ಗಂಗೆಯಿಂದಲೂ ನಿವಾರಿಸೋದಕ್ಕೆ ಆಗದೆ ಇರುವಂತಹ ಪಾಪವನ್ನ
ಮುಖ್ಯ ಪ್ರಾಣದೇವರು ನಿವಾರಿಸ್ತಾರೆ. ಕೇವಲ ಅವರ ಒಂದು ಸುತ್ತಿಕೊಂಡಿದ್ದು ಅವನು ತನ್ನ ದೋಷದ ಪರಿಹಾರ ಮಾಡು ಅಂತ ಹೇಳಿ. ಈಗ ನಾವು ಗುರುಗಳನ್ನ ಕೆಲವೊಮ್ಮೆ ನಮಗೆ ತೀರಾ ಸಮಸ್ಯೆ ಪರಿಹಾರವೇ ಆಗೋದಿಲ್ಲ ಅಂದಾಗ ಭದ್ರವಾಗಿ ಕಾಲು ಹಿಡಿದು ಬಿಡ್ತೇವೆ. ಸ್ವಾಮಿ ನಮ್ಮನ್ನ ಉದ್ಧಾರ ಮಾಡಿ 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 ಅಂತ ಹೇಳಿ. ಹಾಗೆ ಆ ಕಾಲು ಹಿಡಿದಾಗ ಸರ್ಪದ ಶರೀರದಲ್ಲಿದ್ದಂತಹ ನಹುಷ ಸುತ್ತಿ ಬಿಟ್ಟಿರ್ತಾನೆ. ಸ್ವಾಮಿ ನನ್ನ ಉದ್ಧಾರ ಮಾಡಿ. ಮುಖ್ಯ ಪ್ರಾಣದೇವರು ಬಿಟ್ರೆ ಈ ಪಾಪ ಇನ್ಯಾರಿಂದಲೂ, ಎಂತಹ ನೀಚ ನಾನು, ಇಂದ್ರದೇವರ ಪತ್ನಿ, ಅದು ನಿಯತ ಪತ್ನಿಯಾದಂತಹ ಶಚೀದೇವಿ, ನನ್ನ ಯೋಗ್ಯತೆಗೆ ಮೀರಿದಂತಹ ಹೆಣ್ಣನ್ನ ನಾನು ಅಪೇಕ್ಷೆ ಪಟ್ಟೆ, ಅದಕ್ಕಾಗಿ ಹೀಗೆ ಆಗತ್ತೆ ಅಂತ ಹೇಳಿ ನಹುಷನಿಗೆ ಒಳ್ಳೆಯದನ್ನೇ ಮಾಡಿದ ದೇವರು. ಯಾಕೆಂದ್ರೆ ಆ ಪಾಪವನ್ನು ಮುಂದೆ ಅವನು ಅನುಭವಿಸಬೇಕಾಗಿತ್ತು. ಆದ್ರೆ ಆ ತತ್ ಕ್ಷಣದಲ್ಲಿ ಅವನಿಗೆ ಶಿಕ್ಷೆಯನ್ನು ಕೊಟ್ಟು ರಕ್ಷೆಯನ್ನು ಮಾಡಿ ಮುಖ್ಯ ಪ್ರಾಣದೇವರ ಅನುಗ್ರಹ, ಪಾಂಡವರ ಅನುಗ್ರಹವನ್ನ ಕೊಡಿಸಿದ. ಶಾಪದಿಂದ ವಿಮೋಚನೆಯೂ ಆಯಿತು, ಪಾಪದಿಂದಲೂ ವಿಮೋಚನೆಯಾಯಿತು. ಹಾವಿನ ರೂಪದಲ್ಲಿದ್ದಂತಹ ಆ ಒಂದು ನಹುಷ ಮತ್ತೆ ಸ್ವರ್ಗಕ್ಕೆ ಹೋಗೋದಕ್ಕೆ ಪರಿಪೂರ್ಣವಾಗಿ ಆ ಒಂದು ಪಾಪವನ್ನ ಕಳೆದುಕೊಂಡು ಹೋಗುವುದಕ್ಕೆ ಅನುಕೂಲವಾಯಿತು. ಹೀಗೆ ನಹುಷ ಇದನ್ನ ಶಾಪ ಅಂತ ತಗೊಳ್ಳದೆ ಅಜಗರ ಸರ್ಪವಾಗಿ ಬಿದ್ದಿರು ಅಂದ್ರೆ ನೋಡಿ, ಅದಕ್ಕೆ ಏನೂ ಇಲ್ಲ, ಹಸಿವೆ ಇಲ್ಲ, ನೀರಡಿಕೆ ಇಲ್ಲ. ಏನಕ್ಕೆ ನಹುಷನಿಗೆ ಭೀಮನನ್ನ ಮುಟ್ಟುವಂತಹ ಯೋಗ ಬಂತು ಅಂದ್ರೆ, ಹಾವಿಗೆ ಆಹಾರ ಏನು ಅಂದ್ರೆ ಗಾಳಿಯೇ ಆಹಾರ. ಆ ಗಾಳಿಯನ್ನು ಕುಡಿದುಕೊಂಡು, ವಾಯುವನ್ನು ಕುಡಿದುಕೊಂಡು ನಹುಷ ತನ್ನ ಪರಿತಪಿಸಿದ್ದಾನೆ. ಸ್ವಾಮಿ ನನ್ನ ತಪ್ಪನ್ನ ಕ್ಷಮಾ ಮಾಡು, ಇಲ್ಲಾಂದ್ರೆ ಕ್ಷಮಿಸಕ್ಕೆ ಆಗದೇ ಇರ್ತಕ್ಕಂಥ ಅಪರಾಧವನ್ನ ಮಾಡಿದರು. ನಾವು ಭಗವಂತನಲ್ಲಿ ಶರಣು ಹೊಂದಿದಾಗ ಭಗವಂತ ನಮಗೆ ಪರಿಹಾರದ ಮಾರ್ಗವನ್ನ ತೋರಿಸ್ತಾನೆ. ಇದು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡು, ನಾವು ಎಷ್ಟೋ ಪಾಪಗಳು ಗೊತ್ತಿಲ್ಲದೆ ಮಾಡಿರಬಹುದು, ಆದರೆ ಗೊತ್ತಿದ್ದು ನಮ್ಮ ಕಡೆಯಿಂದ ನಡೆಯತಕ್ಕಂತಹ ಪಾಪಗಳನ್ನ ನಾವು ಮತ್ತೆ ಮತ್ತೆ ಮೆಲುಕು ಹಾಕಿಕೊಂಡು, ಸ್ವಾಮಿ ಇಂತಹ ಪಾಪ ನಡೆದು ಹೋಗಿದೆ, ಇದನ್ನ ನೀನು ನಿವಾರಣೆ ಮಾಡು ಅಂತ ಹೇಳಿ ನಮಗೆ ಸಮರ್ಪಣಾ ಭಾವ ಬರೋದಕ್ಕೆ ಈ ನಾವು ಪಾಪ ಪ್ರಾಯಶ್ಚಿತ್ತ ರೂಪವಾಗಿ ನಿನ್ನ ಹೇಳಿದೆ. ನಮಸ್ಕಾರ ಮಾಡುವಾಗ ಎಷ್ಟು ರೀತಿಯ ಭಾವನೆಗಳು ನಮ್ಮಲ್ಲಿ, ಪಾಪ ಪ್ರಾಯಶ್ಚಿತ್ತ ಒಂದು ಭಾವನೆ ನಮಗೆ ಇರಬೇಕು. ನಾನು ನಿಮಗೆ ಶರಣಾಗಿದ್ದೇನೆ, ನಮನ ಅಂದ್ರೇನೆ ಶರಣಾಗತಿ. ನಮಸ್ಕಾರ ಮಾಡುವಾಗ ಸ್ವಾಮಿ ನನ್ನ ಪಾಪಗಳು ಇದೆ, ಪಾಪಕ್ಕೆ ಆ ಒಂದು ಮೂಲವೇ ಈ ರೋಗಕ್ಕೆ ಮೂಲವೇ ಪಾಪ, ಆದ್ರಿಂದ ಈ ಪಾಪದ ಪರಿಹಾರ ಮಾಡಿ ಅನ್ನುವಂತಹ ಆ ಗುರುಗಳಿಗೆ ಮಾಡುವ ನಮಸ್ಕಾರ ನಮಗೆ ಪಾಪ ಪರಿಹಾರವಾಗಿ ಬಿಡತ್ತೆ ಅಂತ ಹೇಳಿ ಈಗ ಇನ್ನೊಂದು ಪ್ರಸಂಗವನ್ನ ತೆಗೆದುಕೊಳ್ಳೋಣ. ದುರ್ಯೋಧನನಿಗೆ ಮೈತ್ರೇಯರ ಶಾಪ ಒದಗಿ ಬಂದಿದೆ. ಇದು ಸಾಮಾನ್ಯವಾಗಿ ಇದು ಅಷ್ಟು ಉಲ್ಲೇಖ ಇಲ್ಲ ಎಲ್ಲ ಕಡೆಯಲ್ಲಿ. ಇದು ಪಾಂಡವರು ಪಗಡೆ ಆಟದಲ್ಲಿ ಸೋತರು, ಅರಣ್ಯವಾಸದಲ್ಲಿ ಇದ್ದಂತಹ ಕಾಲ. ಆ ಕಾಲದಲ್ಲಿ ಮೈತ್ರೇಯರು ಹಸ್ತಿನಾವತಿಗೆ ಬರ್ತಾರೆ. ಅವರು ಸಾಮಾನ್ಯರಲ್ಲ. ಮೈತ್ರೇಯರ ಬಗ್ಗೆ ನಾವು ಈಗಾಗಲೇ ಕೇಳಿದ್ದೇವೆ. ಶ್ರೀಕೃಷ್ಣನ ಪರಮ ಅನುಗ್ರಹವನ್ನು ಪಡೆದುಕೊಂಡವರು ಮೈತ್ರೇಯರು. ಅವರು ಬಂದದ್ದನ್ನು ನೋಡಿದ ಅವರು ತಪೋನಿರತ ಮಹರ್ಷಿಗಳು ಯಾವಾಗಲೂ. ಆದರೆ ಭಗವಂತ ಪ್ರೇರಣೆ ಮಾಡಿದ್ದಾನೆ ಇಲ್ಲಿ ಧೃತರಾಷ್ಟ್ರನ ಬಳಿ ಹೋಗೋದಕ್ಕೆ. ಆ ಧೃತರಾಷ್ಟ್ರ ಅವರನ್ನು ಕಂಡು ಅರ್ಘ್ಯ ಪಾದ್ಯ ಆಚಮನ ಎಲ್ಲವನ್ನ ಕೊಟ್ಟು ಸತ್ಕರಿಸಿ ವಿನಯದಿಂದ ಕೇಳ್ತಾನೆ, ಮುನಿಗಳೇ ನೀವು ಪಾಂಡವರನ್ನ ನೋಡಿ ಬಂದಿದ್ದೀರಾ? ನೋಡಿ, ಅವನ ಮಾತುಗಳಲ್ಲೇ ಅವನು ತನ್ನ ದುರ್ಯೋಧನಾದಿಗಳ ಮೇಲೆ ಇನ್ನೆಷ್ಟು ಕುರುಡು ವ್ಯಾಮೋಹ ಅಂತೀವಲ್ಲ, ಅದು ಧೃತರಾಷ್ಟ್ರನಿಗೆ ಇತ್ತು. ಅವರು ಕ್ಷೇಮದಿಂದ ಇದ್ದಾರಾ? ಪ್ರತಿಜ್ಞೆಯನ್ನ ಪರಿಪಾಲನೆ ಮಾಡ್ತಾ ಇದ್ದಾರಾ? ಅಂದ್ರೆ ಇನ್ನೂ ಅವ್ರೇನಾದರೂ ನಮಗೆ ಇದ್ದಕ್ಕಿದ್ದಂತೆ ಬಂದು ರಾಜ್ಯವನ್ನ ಮುತ್ತಿ ನಮ್ಮನ್ನ ಸೋಲಿಸಿ ನನ್ನ ಮಕ್ಕಳಿಂದ ರಾಜ್ಯವನ್ನು ಕಸಿದುಕೊಳ್ತಾರಾ ಅನ್ನೋ ಭಯ ಇನ್ನು ಧೃತರಾಷ್ಟ್ರನಿಗಿದೆ. ಅಂದ್ರೆ ಅಂತಹ ಪಾಂಡವರು ಧರ್ಮನಿಷ್ಠರು, ಅವರ ಮೇಲೂ ಸಂಶಯ ಬಂದಿದೆ. ಅಂದ್ರೆ ಇನ್ನೆಂಥ ಒಳಗೆ ಕಲಿಯ ಪ್ರಭಾವ, ಕಲಿಯನ್ನೇ ಮಗನನ್ನಾಗಿ ಪಡೆದುಕೊಂಡ ಧೃತರಾಷ್ಟ್ರನಿಗೆ ಯಾವ ಹಂತದಲ್ಲಿ ಬಿದ್ದಿದ್ದಾನೆ ಅನ್ನೋದು ಅವನ ಮಾತಿನಿಂದ. ಇದು ಮಹಾಭಾರತದಲ್ಲಿ ಬಂದಂತಹ ಪ್ರಸಂಗ. ಆಗ ಮೈತ್ರೇಯರು ಹೇಳ್ತಾರೆ, ಹೌದಪ್ಪ, ತೀರ್ಥಯಾತ್ರೆ ಮಾಡಿಕೊಂಡು ಬರ್ತಾ ಇದ್ದಾಗ ನಾನು ಧರ್ಮರಾಜನನ್ನ ಕಂಡೆ. ಆಗ ಅವನನ್ನು ನೋಡೋದಕ್ಕೆ ಅನೇಕ ಋಷಿಗಳು ನನ್ನೊಂದಿಗೆ ಬಂದಿದ್ರು. ಆಗ ನಿನ್ನ ಮಕ್ಕಳ ದುರ್ನೀತಿ ಜೂಜಿನಿಂದ ಆದ ದೊಡ್ಡ ಅನಾಹುತ ನಮಗೆ ತಿಳಿಯಿತು. ಆದ್ದರಿಂದ ನಿನ್ನನ್ನು ನೋಡಿ ಇದರ ಬಗ್ಗೆ ಸ್ವಲ್ಪ ಬುದ್ಧಿ ಹೇಳಿ ಹೋಗೋಣ ಅಂತ ಬಂದೆ. ಮೈತ್ರೇಯರು ಆ ಧೃತರಾಷ್ಟ್ರನಿಗೆ
ಮಾಮಕಾಫ್ ಪಾಂಡವಾಶ್ಚೈವ ಮಾಮಕಾಫ್ ಪಾಂಡವಾಶ್ಚೈವ ಅಂದರೆ ಮಾಮಕ ನನ್ನವರು, ನಾನು ನನ್ನದು ಎನ್ನುವುದಕ್ಕೆ ಪ್ರತಿನಿಧಿಯಾಗಿದ್ದಾನೆ ಧೃತರಾಷ್ಟ್ರ. ನಾನು ನನ್ನದು ಅಂತ ಬಂದಾಗ ಯಾವ ತಪ್ಪನ್ನು ತಪ್ಪು, ಇದು ನನ್ನ ಮಗು ಮಾಡಿದ್ದು ತಪ್ಪು ಅಂತ ಹೇಳಿಕೊಳ್ಳೋದಕ್ಕೂ ಅಯ್ಯೋ ಇಲ್ಲ ಬಿಡಿ, ನನ್ನ ಮಗು ತಪ್ಪು, ನನ್ನ ಮಕ್ಕಳು ಯಾವಾಗೋ ಸರಿರಿ, ಬೇರೆಯವ್ರದ್ದೇ ತಪ್ಪು ಅಂತ ಹೇಳ್ಕೊಂಡು ಹೋಗ್ತಿರ್ತೀವಿ. ಆದರೆ ತುಲನಾತ್ಮಕ ದೃಷ್ಟಿಯಿಂದ ನಾವು ಜೀವನವನ್ನು ನಡೆಸಬೇಕಾಗಿದೆ. ತಪ್ಪಿದ್ದರೆ ಅದು ನಾನೇ ಆಗಿರಬಹುದು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಪರಿವಾರ, ಯಾರದೇ ಆಗಲಿ, ಅದನ್ನ ಧ್ವನಿ ಎತ್ತಿ ಇದು ತಪ್ಪು ಇವರು ಮಾಡ್ತಿರೋದು ಅಂತ ಹೇಳೋದಕ್ಕೆ ಅಭಿಮಾನ ಅಡ್ಡ ಬಂದು ಬಿಡುತ್ತೆ. ಈ ರೀತಿಯ ಪ್ರಸಂಗ ಹಲವಾರು ಬಾರಿ ನಾವು ನೋಡ್ತಾ ಇದ್ದೀವಿ, ಅನುಭವಿಸ್ತಾ ಇದ್ದೀವಿ. ಆಗ ನಾವು ಮೈತ್ರೇಯರನ್ನ, ಜ್ಞಾನಿಗಳನ್ನ ಸ್ಮರಣೆ ಮಾಡ್ಕೋಬೇಕು. ಸ್ವಾಮಿ, ತಪ್ಪು ಅನ್ನೋದೇ ಗೊತ್ತಾಗದೆ ಬದುಕುವಂತ ಈಗ ತಪ್ಪು ಅಂತ ಅನ್ಸಿದ ಮೇಲ್ ತಾನೇ ವಿರೋಧ ಮಾಡೋದು, ತಪ್ಪು ಅಂತಾನೆ ಗೊತ್ತಾಗಿಲ್ಲ ಅಂತಹ ಅಜ್ಞಾನ ಕೂಪದಲ್ಲಿ ಬಿದ್ದಿದ್ದೇವೆ. ಜ್ಞಾನ ಕೊಡುವಂತಹ ಗುರುಗಳ ಸಂಘವನ್ನ ನಮಗೆ ಕೊಡಿ ಅಂತ ನಾವು ಪ್ರಾರ್ಥನೆ ಮಾಡ್ತಾ ಇರಬೇಕು. ಆಗ ಧೃತರಾಷ್ಟ್ರನಿಗೆ ಮೈತ್ರೇಯರು ಹೇಳ್ತಿದ್ದಾರೆ, ನೋಡಪ್ಪ, ನೀನು ಒಳ್ಳೆಯ ಸಜ್ಜನನಿದೆಯಾ, ಆದರೆ ನಿನಗೆ ನಿನ್ನ ದೋಷ ಏನು ಗೊತ್ತಾ? ನಾನು ನನ್ನವರು ಅನ್ನುವ ದೋಷ. ಅದರಲ್ಲೂ ಪಾಂಡವರಂತಹ ಮಕ್ಕಳ ಮೇಲೆ ಕುಂತಿದೇವಿ ಕೃಷ್ಣನನ್ನ ಕೇಳ್ತಾಳೆ. ಕೊನೆಯಲ್ಲಿ ಒಂದು ವರವನ್ನ ಕೇಳ್ತಾಳೆ. ಏನು ಕೃಷ್ಣ ಹೇಳ್ತಾನೆ, ಏನಾದರೂ ಕೇಳಿಕೋ, ತನ್ನ ಸೋದರತ್ತೆ ಅಲ್ವಾ, ಏನಾದರೂ ಕೇಳಿಕೋ ಅಂದಾಗ, ನನಗೆ ಯಾರ ಮೇಲೂ ಈ ನಾನು ನನ್ನವರು ಅನ್ನುವಂತಹ ಭಾವನೆ ಬರುವುದು ಬೇಡ ಅಂದಾಗ, ಎಂಥ ಪಾಂಡವರು ರೀ, ಎಂಥ ಮಕ್ಕಳು, ಪಂಚ ಪಾಂಡವರು ಅಂದರೆ ಪಂಚಪ್ರಾಣ ಅಂತ ಹೇಳ್ತೀವಲ್ಲ, ನಮ್ಮ ಮಕ್ಕಳು ಅಂದರೆ ಸಹಜವಾಗೇ ಪ್ರೀತಿ, ಅಂಥದ್ದು ಒಳ್ಳೆಯ ಮಕ್ಕಳಾಗ್ಬಿಟ್ರಂತೂ ಇನ್ನೂ ಪ್ರೀತಿ ಜಾಸ್ತಿ. ಆದರೆ ಕುಂತಿದೇವಿ ಹೇಳ್ತಾಳೆ, ನನಗೆ ಭೀಮ, ಒಂದು ಯುಧಿಷ್ಠಿರ, ಅರ್ಜುನ, ನಕುಲ ಸಹದೇವರು, ನನಗೆ ವೈಷ್ಣವರು ಅನ್ನುವಂತಹ ಪ್ರೀತಿ ನನಗೆ ಅವರ ಮೇಲೆ ಇರಲಿ. ಆದರೆ ನನ್ನ ಮಕ್ಕಳು ಅನ್ನುವ ದುರಭಿಮಾನ, ನನ್ನ ಮಕ್ಕಳು ಅನ್ನುವ ಸ್ನೇಹ ಪಾಶವನ್ನು ತುಂಡರಿಸಿ ಬಿಡು ಸ್ವಾಮಿ. ಇನ್ನೆಂತಹ ಧೈರ್ಯ ಇರಬೇಕು ಕುಂತಿಗೆ. ಆದರೆ ಇಲ್ಲಿ ಮೈತ್ರೇಯರು ಹೇಳಿಕೊಡ್ತಾ ಇದ್ದಾರೆ ಧೃತರಾಷ್ಟ್ರನಿಗೆ, ಧೃತರಾಷ್ಟ್ರ, ನೀನು ಸಜ್ಜನನಿದೆಯಾ, ಆದರೆ ನಿನಗೆ ನಾನು ನನ್ನದು ಅನ್ನೋದು ತುಂಬ ಬೆಳೆದು ಬಂದಿದೆ. ನಿನ್ನ ಮಕ್ಕಳು ಒಳ್ಳೆಯವರಾಗಿದ್ದರೆ ಅದು ಸ್ವಲ್ಪವಾದರೂ ನಿನಗೆ ಸಾಧನೆಗೆ ಕಾರಣವಾಗ್ತಿತ್ತು. ನಿನ್ನ ಮಕ್ಕಳು ದುಷ್ಟರು, ಪಾಂಡವರಿಗೆ ಅನ್ಯಾಯ ಮಾಡಿದ್ದಾರೆ. ಆ ಸ್ನೇಹ ಪ್ರೀತಿ ನೀನು ಇಟ್ಟಿದ್ಯಾ ಆ ದುರ್ಯೋಧನನ ಮೇಲೆ. ಹುಟ್ಟಿದಾಗಲೇ ಹೇಳ್ದ ವಿದುರ, ಇವನನ್ನ ತ್ಯಜಿಸು, ಇವನಿಂದ ಮಹಾಪಶಕುನುಗಳು ನಡೀತಿದೆ ಅಂದಾಗ, ನನ್ನ ಮಗು ಅನ್ನೋದು ಆ ಕ್ಷಣದಿಂದಲೇ ಅವನಿಗೆ ಧೃತರಾಷ್ಟ್ರ ಎಂದೂ ಹಿಂದೆ ಸರಿದಿಲ್ಲ. ಆದರೆ ಮೈತ್ರೇಯರು ಅಭಿಮಾನದಿಂದ, ಋಷಿ ಮುನಿಗಳು ಬಂದು ಅಭಿಮಾನದಿಂದ ಹೇಳ್ತಾ ಇದ್ದಾರೆ, ಇದನ್ನು ತ್ಯಜಿಸೋ. ಭೀಷ್ಮಾಚಾರ್ಯರು, ನೀನು, ಎಲ್ಲರೂ ಇದ್ದಾಗ ಈ ರೀತಿ ನಿನ್ನ ಇಬ್ಬರು ಮಕ್ಕಳು ಪರಸ್ಪರ ವಿರೋಧ ಮಾಡೋದನ್ನ ನೀವು ನೋಡಿಕೊಂಡು ಸುಮ್ಮನೆ ಕುಳಿತಿರಬಾರ್ದು. ನೀನು ಎರಡೂ ಪಕ್ಷಗಳಿಗೆ ಮಧ್ಯಸ್ಥನಾಗಿ ಕುಳಿತುಕೋ. ಕೇವಲ ನೀನು ಆ ಒಂದು ದುರ್ಯೋಧನನ ತಂದೆಯಾಗಿ ಪ್ರಸಂಗವನ್ನು ನೋಡಬೇಡ, ಮಧ್ಯಸ್ಥನಾಗಿ ಕುಳಿತುಕೋ. ತುಲನಾತ್ಮಕವಾಗಿ ಈ ಪ್ರಸಂಗವನ್ನು ನೋಡು. ನೀನು ಸಮರ್ಥನಿದೆಯಾ, ಅವರನ್ನ ಅನುಗ್ರಹ ಮಾಡೋದಕ್ಕೂ ನೀನು, ಅಂದರೆ ನಿನ್ನ ಮಾತು ಇಬ್ಬರೂ ಪಕ್ಷದವರು ಕೇಳ್ತಾರೆ. ಹಾಗಾಗಿ ಈ ಘೋರವಾದ ಘಟನೆಯನ್ನು ನೋಡಿ ನೀನು ಹೇಗೆ ಸುಮ್ಮನೆ ಇದೆಯಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಭೆಯಲ್ಲಿ ನಡೆಸಿದಂತಹ ದ್ರೌಪದಿಯ ಆ ಒಂದು ಹರಣ ಪ್ರಸಂಗದಲ್ಲಂತೂ ಅದು ನೀಚ ಕೃತ್ಯ. ಅದು ಯಾವತ್ತೂ ಪಾಂಡವರಿಗೆ, ಅಂದರೆ ಈ ಕುರುಕುಲಕ್ಕೆ ಶೋಭನೆ ತಂದುಕೊಡೋದಿಲ್ಲ. ದುರ್ಯೋಧನ ಪಾಂಡವರನ್ನ ನೀನು ಆ ಒಂದು ದೂರ ಮಾಡ್ತಾ ಇದೀಯಾ. ಕೆಟ್ಟವರಿಗೆ ನೋಡಿ, ಮಡಿಯಲ್ಲಿದ್ದಾಗ ಮಡಿಯಲ್ಲಿ ನೀರು ಇಟ್ಕೊಂಡು ಬರ್ತಾ ಇದ್ದಾರೆ ಆಚಾರ್ಯರು ಅಂತ ತಿಳಿಯೋಣ. ಈಗ ಬೇರೆಯವರು ಅವರನ್ನ ಮುಟ್ಟಿದರು, ಅವರು ಇವರನ್ನ ಮುಟ್ಟಿದ್ರು, ಮೈಲಿಗೆ ಆಗೋದು ಯಾರು? ಈಗ ಮಡಿ ಇದ್ದಂಥವರು ಮೈಲಿಗೆ ಮುಟ್ಟಿದ್ರೆ ಆ ಮಡಿ ಇದ್ದವರು ಮೈಲಿಗೆ ಆಗ್ತಾರೆ ಹೊರತು ಇವನೇನು ಮಡಿ ಆಗಲ್ಲ. ಆದರೆ ಪಾಂಡವರ ದೃಷ್ಟಿಯಲ್ಲಿ ಹಾಗಲ್ಲ. ಪಾಂಡವರಲ್ಲಿ ನೀನು ಸ್ನೇಹ ಮಾಡಿದರೆ, ನಿನ್ನವರು ಸ್ನೇಹ ಮಾಡಿದರೆ ನಿನ್ನ ಮಕ್ಕಳು ಸಜ್ಜನರಾಗ್ತಾರೆ. ಅಂದ್ರೆ ಅಂಥ ಶಕ್ತಿ ಅವರಲ್ಲಿದೆ. ಆದರೆ ಅವರು ಸ್ವರೂಪತಃ ದುಷ್ಟರು. ಮೈತ್ರೇಯರು ಹೇಳ್ತಿದ್ದಾರೆ, ಸ್ವರೂಪತಃ ದುಷ್ಟರಿಲ್ಲದಿದ್ದರೆ ನಾವು ಸಜ್ಜನರ ಸಂಘವನ್ನ ಮಾಡಿದರು ನಾವು ಅವರ ಒಂದು ಇದರಲ್ಲಿ ನಾವು ನಮ್ಮ ಪಾಪಗಳನ್ನು ತೊಳೆದುಕೊಳ್ತೇವೆ ಅಂತ ಮೈತ್ರೇಯರು ಹೇಳ್ತಿದ್ದಾರೆ. ಅದರಿಂದ ಪಾಂಡವರು ಶೂರರಾಗಿದ್ದಾರೆ, ಶೂರರು, ಸತ್ಯವಂತರು. ಅವರು ಹಿಡಿಂಬ, ಕಿಮೀರ, ಬಕಾಸುರ, ಜರಾಸಂಧನಂತನೇ ಅವ್ರನ್ನೇ ಬಲಿ ಹಾಕಿ ಬಿಟ್ಟಿದ್ದಾರೆ. ವಾಸುದೇವನ ನಂಟು ಅವರಿಗಿದೆ, ಶ್ರೀಕೃಷ್ಣನ ನಂಟು ಇದೆ. ಇಷ್ಟೆಲ್ಲ ಒಂದೊಂದು
ಹಂತ ಹಂತದಲ್ಲೂ ಈಗ ನಮಗೂ ಅಷ್ಟೇ ನೀವು ಕೇಳ್ಬೋದು, ನಮಗೆ ಯಾರು ಬಂದು ಈ ರೀತಿ ಬುದ್ಧಿ ಹೇಳಿಲ್ಲ, ಇಲ್ಲಾಂದ್ರೆ ನಾವು ಬುದ್ಧಿವಂತರಾಗ್ತಿದ್ವಿ ಅಂದ್ರೆ ಮೈತ್ರೇಯರು ಇಷ್ಟೆಲ್ಲ ಋಷಿ ಮುನಿಗಳು ನಮ್ಮ ಮನಸ್ಸಿಗೆ, ನಮ್ಮ ಈ ಒಂದು ಬಿಂದುವಿಗೆ ಬಂದಿದ್ದಾರೆ ಅಂದ್ರೆ ನಮ್ಮನ್ನ ಉದ್ಧಾರ ಮಾಡೋದಕ್ಕೆ, ನಮಗೆ ಒಳ್ಳೆಯ ನೀತಿಯನ್ನ ಹೇಳೋದಕ್ಕಾಗೇ ಬಂದಿದ್ದಾರೆ. ಆದರೆ ಅದನ್ನ ನಾವು ಅವರನ್ನ ಇರ್ಲಿ ಬಿಡಿ, ಮನೆಗೆ ದಿನಾ ಬರ್ತಿರ್ತಾರೆ ಬಿಡಿ, ಒಬ್ಬೊಬ್ಬ ಋಷಿಗಳು ದಿನಾ ಒಬ್ಬೊಬ್ಬರು ಬರ್ತಿರ್ತಾರೆ ಅಂತ ಹೇಳಿ ಉದಾಸೀನವಾಗಿ ಕಾಣ್ತಾ ಇದ್ದೇವೆ. ಬಂದ ಮೇಲೆ ಅವರಿಗೆ ಬರೋವರೆಗೂ ಇರುವಂತಹ ಗೌರವ, ಬಂದ ಮೇಲೆ ನಮ್ಮಲ್ಲಿ ಆದರ ಇಲ್ಲ. ಅದನ್ನು ನಾವು ನಮ್ಮಲ್ಲೇ ಯೋಚನೆ ಮಾಡೋಣ. ನಮ್ಮ ಋಷಿ ಮುನಿಗಳನ್ನ, ಯಾವುದಾದರೂ ಒಬ್ಬ ಋಷಿ ಮುನಿಗಳನ್ನ ನಾವು ಗುರುವನ್ನಾಗಿಟ್ಕೊಂಡು, ಸ್ವಾಮಿ ಇಷ್ಟೆಲ್ಲ ಋಷಿ ಮುನಿಗಳ ಬಗ್ಗೆ ಹೇಳಿ ಅಂತ ಒಬ್ಬ ಗುರುಗಳ ಬಳಿ ಹೋಗಿ ಕೇಳ್ತೀವಲ್ಲ, ಹಾಗೆ ಅವರನ್ನು ನಾವು ಎಂದು ಆದರ ಮಾಡಿ ನಮ್ಮ ಮಕ್ಕಳು ಮೊಮ್ಮಕ್ಕಳ ಮೇಲೆ ತೋರಿಸುವ ಆದರ ಋಷಿ ಮುನಿಗಳ ಮೇಲೆ ತೋರಿಸ್ತೇವ? ಏನೋ ಮಕ್ಕಳಿಗೆ ಎತ್ತಿಟ್ಟು ಕೊಡ್ತೀವಿ, ಮುಚ್ಚಿಟ್ಟು ಕೊಡ್ತೇವೆ ಪದಾರ್ಥಗಳನ್ನ. ಆದ್ರೆ ನಾವು ನಮ್ಮ ಕಾಲವನ್ನ, ನಮ್ಮ ಸಮಯವನ್ನ, ನಮ್ಮ ಬುದ್ಧಿಯನ್ನ ಋಷಿ ಮುನಿಗಳಿಗೆ ನಾವು ಮುಚ್ಚಿಟ್ಟು, ಸ್ವಾಮಿ ನಾನು ಯಾರಿಗೂ ತಿಳಿಯದೆ ಬಂದಿದ್ದೇನೆ. ಅದಕ್ಕೆ ದಾಸರು ಒಂದು ದೇವರ ನಾಮ ಹೇಳ್ತಾರೆ, ರಂಗ ಇದೇ ಸಮಯ ರಂಗ ಬಾರೆಲೋ. ಸ್ವಾಮಿ ಅವರು ಅಲ್ಲಿ ಹೋದ್ರು, ಅದಕ್ಕೆ ಬೇರೆ ಒಳ ಅರ್ಥಗಳು ಇದೆ, ಆದ್ರೆ ಮೇಲ್ನೋಟದ ಅರ್ಥ ನಾನು ಹೇಳ್ತಿರೋದು. ಹೀಗೆ ಅವರೆಲ್ಲರೂ ಒಂದು ಇದ್ದಾಗ ನಾವೇ ಸೋತು ಹೋಗಿರ್ತೇವೆ. ಅಂದರೆ ನಮಗೆ ಯಾವುದು ಪ್ರಿಯಾರಿಟಿ ಅನ್ನೋದನ್ನು ನಮಗೆ ನಾವೇ ಟೆಸ್ಟ್ ಮಾಡಿಕೊಳ್ಳಬಹುದು. ಹೀಗೆ ಒಳ್ಳೆಯ ಆ ಒಂದು ವಾಸುದೇವನ ನಂಟಿದೆ. ಅದರಿಂದ ದಯಮಾಡಿ ನೀನು ಮೃತ್ಯುವಿಗೆ ಗುರಿಯಾಗಿ ನೀನು ಒಬ್ಬ ಕ್ಷತ್ರಿಯನಾಗಿದೆಯಾ, ಶಾಂತಿಯಿಂದ ಶಾಂತಿ ಸಂಧಾನಗಳು ಸೂಕ್ತವಾಗಿದೆ ಅಂತೆಲ್ಲ ಹಿತ ನುಡಿಗಳು ಹೇಳ್ತಾನೆ ಇದ್ದಾರೆ. ಆದರೆ ಪಕ್ಕದಲ್ಲಿ ಕುಳಿತಿದ್ದಂತಹ ದುರ್ಯೋಧನ ಆನೆಯ ಸೊಂಡಲಿನಂತೆ ಇತ್ತಂತೆ ಅವನ ಒಂದು ತೊಡೆ. ಆ ತೊಡೆಯನ್ನು ತಟ್ಟಿ ಕಾಲಿನಿಂದ ಹೀಗೆ ಕೆರೆಯುತ್ತಾ ಇದ್ದ. ಹಿಂದೆ ನಮಗೆಲ್ಲ ದೊಡ್ಡವರು ಹೇಳ್ತಿದ್ರು, ತೊಡೆ ಕುಣಿಸ್ಬೇಡ, ಕಲಿ ಅಂತ. ಅಂದ್ರೆ ದುರ್ಯೋಧನನ ಒಂದು ಚರ್ಯೆ ಅಂತೆ ಹೀಗೆ ತೊಡೆ ಕುಣಿಸ್ತಾ, ಕೆಲವೊಬ್ರು ನೋಡಿ ಹೀಗೆ ತೊಡೆ ಇದ್ದಕ್ಕಿದ್ದ ಹಿಂಗೆ ಕುಣಿಸ್ತಾ ಇರ್ತಾರೆ, ಆಮೇಲೆ ಹಿಂಗೆ ಕಾಲು ಹಿಂಗೆ ಅಳ್ಳಾಡ್ಸೋದು, ಇದೆಲ್ಲ ಮಾಡಬೇಡ ಅಂತ ಹೇಳೋರು. ಯಾಕೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಆದರೆ ಈ ಪ್ರಸಂಗದಲ್ಲಿ ನಮಗೆ ಗೊತ್ತಾಗುತ್ತೆ. ಮೈತ್ರೇಯರು ಇಷ್ಟೆಲ್ಲ ಹೇಳ್ತಿದ್ದಾಗ ದುರ್ಯೋಧನ ಆ ಒಂದು ನೋಡಿ ಆ ತೊಡೆಯನ್ನ ಹೀಗೆ ಕುಣಿಸ್ತಾ ಕೂತಿದ್ದಾನೆ. ಅವನು ಏನು ಕಾಲಿನಿಂದ ಹಿಂಗೆ ಕೆರೆಯೋದು, ತೊಡೆಯನ್ನ ತಟ್ಟಿಕೊಂಡು ಹೀಗೆ ಕುಣಿಸ್ತಾ ಇದ್ದಾನೆ. ಆಗ ಮೈತ್ರೇಯರಿಗೆ ಅದನ್ನು ನೋಡಿ ಬಹಳ ಕೋಪ ಬರುತ್ತೆ. ಆಗ ಅವರು ಹೇಳ್ತಾರೆ, ವಿಧಿ ಪ್ರೇರಿತರಾಗಿ ಅಂತ ಮಹಾಭಾರತದಲ್ಲಿ ಬರೀತಾರೆ. ಮೈತ್ರೇಯರು ಇವನಿಗೆ ಶಾಪ ಕೊಡುವ ಉದ್ದೇಶದಿಂದ ಬಂದಿರಲಿಲ್ಲ, ಆದರೆ ಅವನ ಒಂದು ಚರ್ಯೆಯನ್ನ ನೋಡಿ ಅಂತಹ ಮಹಾಋಷಿಗಳು ಬಂದಾಗ ಧೃತರಾಷ್ಟ್ರನಂತೂ ಕಣ್ಣಿಲ್ಲದ ಕುರುಡ, ಆದರೆ ಇವನಿಗೆ ಎಲ್ಲವೂ ಕಾಣಿಸ್ತಿತ್ತಲ್ಲ. ಆದರೂ ಅವನ ಮೈತ್ರೇಯರನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ನನ್ನನ್ನು ಅಲಕ್ಷಿಸಿದೆಯಾ, ಇಂಥ ನನ್ನನ್ನು ಅನ್ನೋದಕ್ಕಿಂತ ಈ ಜ್ಞಾನವನ್ನ, ಸನಾತನವಾದ ಧರ್ಮವನ್ನ ನೀನು ಅಲಕ್ಷಿಸಿದ್ಯಾ. ಅದರಿಂದ ಗರ್ವದಿಂದ ನೀನು ತೊಡೆಯನ್ನ ಹೀಗೆ ಕುಣಿಸ್ತಿದ್ಯಾ, ಇದರ ಫಲವನ್ನ ನೀನು ನೋಡ್ತೀಯಾ. ನೀನು ಮಾಡಿದ ಈ ತಪ್ಪಿನಿಂದ ಮುಂದೆ ದೊಡ್ಡ ಯುದ್ಧ ಸಂಭವಿಸುತ್ತೆ. ಅದರಲ್ಲಿ ಭೀಮನ ಗದೆಯ ಏಟುಗಳಿಂದ ನೀನು ಯಾವ ತೊಡೆಯನ್ನ ತಟ್ಟಿ ಕುಣಿಸ್ತಾ ಇದೆಯಲ್ಲ, ಆ ತೊಡೆ ನಿನಗೆ ಮುರಿದು ಬೀಳುವಂತಾಗಲಿ ಅಂತ ಹೇಳಿ ಮೈತ್ರೇಯರು ದುರ್ಯೋಧನನಿಗೆ ಶಾಪ ಕೊಟ್ಟು ಬಿಡ್ತಾರೆ. ಧೃತರಾಷ್ಟ್ರನ ಎದುರಿಗೆ ಈ ಶಾಪ ಆಗತ್ತೆ. ಧೃತರಾಷ್ಟ್ರ ಆ ಮುನಿಯ ಕಾಲಿಗೆ ಬೀಳ್ತಾನೆ. ಸ್ವಾಮಿ ದಯಮಾಡಿ ನನ್ನ ಮಗುವಿಗೆ ನೀವು ನನ್ನ ಎದುರಿಗೆ ಶಾಪ ಕೊಟ್ಟಿದ್ರ, ದಯಮಾಡಿ ನನ್ನ ಮಗುವಿನ ಶಾವಂದು ಇದನ್ನು ನೋಡಿ. ಅಲ್ಲಿಗೂ ಅವನು ಮಾಡಿದ ತಪ್ಪನ್ನ ಅವನಿಗೆ ಕಾಣಿಸ್ತಾನೇ ಇಲ್ಲ. ಅದು ನನ್ನ ಮಗುವನ್ನ ಉದ್ಧಾರ ಮಾಡಿ ನೋಡಿ. ಎಂಥ ವ್ಯಾಮೋಹ, ಪಿತೃ ವ್ಯಾಮೋಹ ಅನ್ನೋದು ಸಾವೊಂದು ಒಳಿತು ಕೆಡುಕುಗಳ ಬಗ್ಗೆ ಅವನಿಗೆ ನಿಜವಾದ ಯಥಾರ್ಥ ಜ್ಞಾನವೇ ಇಲ್ಲದಂತಾಗ್ತಿತ್ತು. ಆಗ ಮೈತ್ರೇಯರು ಹೇಳ್ತಾರೆ, ಧೃತರಾಷ್ಟ್ರ ಯಾವಾಗ ಕಾಲಿಗೆ ಬೀಳ್ತಾನೋ ಮೈತ್ರೇಯರು ಹೇಳ್ತಾರೆ, ನಿನ್ನ ಮಗ ನ್ಯಾಯವಾದಂತಹ ರೀತಿಯಲ್ಲಿ ಶಾಂತವಾಗಿ ಪಾಂಡವರನ್ನ ಕರೆದು ಅವರಿಗೆ ಸಲ್ಲಬೇಕಾದದ್ದನ್ನು ಕೊಟ್ಟರೆ ಶಾಂತವಾದ ಈ ಶಾಪವು ಫಲಿಸೋದಿಲ್ಲ, ಇಲ್ಲದಿದ್ದರೆ ಇದು ಆಗೇ ಆಗತ್ತೆ ಅಂತ ಹೇಳಿ ಮುಂದೆ ಹೊರಟು ಬಿಡ್ತಾರೆ ಮೈತ್ರೇಯರು. ನೋಡಿ, ಭೀಮ ಯಾಕೆ ಆ ಒಂದು ತೊಡೆಗೆ ಹೊಡೆದ ಗದಾಯುದ್ಧದಲ್ಲಿ ಅದು ತಪ್ಪು ಅಂತ ಎಲ್ಲ ಇದೆ, ಆದರೆ ಹಿಂದೆ ಶಾಪ ನಡೆದಿದೆ. ನಾವು ಯಾವ ಇಂದ್ರಿಯದಿಂದ ತಪ್ಪುಗಳನ್ನು ಮಾಡಿರ್ತೇವೆಯೋ ಆಯಾ ಇಂದ್ರಿಯಕ್ಕೆ ರೋಗಗಳು ಬರೋದು. ಅದಕ್ಕೆ ಜನ್ಮಾಂತರದಲ್ಲಿ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿರೂಪೇಣ ಬಾಧ್ಯತೆ ಅಂತ ಸುಮ್ಮನೆ ಹೇಳಿಲ್ಲ.
ಅದು ಒಬ್ಬರಿಗೆ ಕಣ್ಣು ನೋವು ಬರುತ್ತೆ, ಒಬ್ರಿಗೆ ಕಿವಿ ನೋವು ಬರುತ್ತೆ, ಇನ್ನೊಬ್ಬರಿಗೆ ಊಹಿಸಕ್ಕೆ ಆಗಲ್ಲ ಎಂತೆಂತಹ ಅದು ಜನ್ಮಾಂತರದ ಪಾಪಗಳು ಈಗ ಫಲ ಕೊಡ್ತಾ ಇದೆ, ಆಯಾ ಇಂದ್ರಿಯಗಳಿಗೆ ಹೊಡೆಯುತ್ತೆ. ಅದರಿಂದ ಆ ಒಂದು ನಿನ್ನೆ ಆ ಒಂದು ಧನ್ವಂತರಿಯ ಒಂದು ಸುಳಾದಿ ಗೋಪಾಲದಾಸರು ಹೇಳ್ತಾರೆ, ಸಣ್ಣವನು ಇವ ಕೇವಲ ಧನ್ವಂತರಿಯನ್ನ ಪ್ರಾರ್ಥನೆ ಮಾಡಿ, ಸಣ್ಣವನು ಇವ ಕೇವಲ ಅಂದ್ರೆ ಸಣ್ಣವ ಅಂದ್ರೆ ಏನು ಸಣ್ಣವ ಅಂತ ಜಗನ್ನಾಥದಾಸರನ್ನ ಕುರಿತು ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂದ್ರೆ, ಎಂತಹ ಮಹಾನ್ ಪಂಡಿತರವರು ಆದರೂ ಅಲ್ಲಿ ಗೋಪಾಲದಾಸರು ಸಣ್ಣವನು ಇವ ಕೇವಲ ಅಂದ್ರೆ ಸಾಧನೆಯಲ್ಲಿ ಸಣ್ಣವನಾಗಿದ್ದಾನೆ. ಎಲ್ಲಿ ಗಣೇಶ, ಎಲ್ಲಿಯ ಜಗನ್ನಾಥದಾಸರು. ಹಾಗೆ ಸಣ್ಣವನು ಇವ ಕೇವಲ, ಸ್ವಾಮಿ ಇವನನ್ನ ನೀನು ಉದ್ಧಾರ ಮಾಡಬೇಕು ಅಂತ ಪ್ರಾರ್ಥನೆ ಧನ್ವಂತರಿಯಲ್ಲಿ ಪ್ರಾರ್ಥನೆ ಮಾಡುವಾಗ, ಸಾಧನೆಯಲ್ಲಿ ಸಣ್ಣವರನ್ನ ಇನ್ನೂ ಅವರು ಬೆಳೆಯಬೇಕಾಗಿದೆ. ಸಾಧನೆಗೆ ಅಡ್ಡಿ ಬಂದಂತಹ ಈ ದೋಷಗಳನ್ನ ನಿವಾರಣೆ ಮಾಡು. ಅದರಲ್ಲೂ ನಾವು ಪೂರಿ ಜಗನ್ನಾಥನಲ್ಲಿ ನಾವು ಈ ಜ್ವರ ಬರುತ್ತೆ ಅನ್ನೋದನ್ನ ಕೇಳ್ತೀವಲ್ಲ, ಏನಕ್ಕೆ ಜ್ವರ ಬರುತ್ತೆ ದೇವರಿಗೆ 15 ದಿನ, ಅದು ನಮಗೆ ಅದು ಕಲ್ಪನೆಗೂ ಬರೋದಿಲ್ಲ. ಆದರೆ ಆ ಒಂದು ಭಕ್ತನ ಜ್ವರ, 15 ದಿನದ ಜ್ವರ, ಅವನ ಒಂದು ಕರ್ಮವನ್ನ ದೇವ ತೆಗೆದುಕೊಂಡಿದ್ದ. ಮಾಧವ ಅನ್ನುವ ಬ್ರಾಹ್ಮಣನ ಅವನು ಅತ್ಯಂತ ಭಕ್ತನಿದ್ದ. ಆದರೆ ಆ ಭಕ್ತನ ಮೇಲೆ ನೋಡಿ, ಭಕ್ತನ ಒಂದು ಪಾಪವನ್ನ ತೆಗೆದುಕೊಂಡು ಅನುಭವಿಸುವಂತ ಕರ್ಮಾಧ್ಯಕ್ಷನಾದ ಭಗವಂತನಿಗೆ ಏನೂ ಇಲ್ಲ. ಆದರೂ ಅದನ್ನ ತೆಗೆದುಕೊಂಡು ಆ ಜ್ವರವನ್ನ ತಾನು ಅನುಭವಿಸ್ತಾ ಇದ್ದಾನೆ. ಅಂತಹ ಜಗನ್ನಾಥ ಪರಮ ಕಾರುಣ್ಯ ತೋರಿಸಿದ್ದಾನೆ ಭಕ್ತರ ಮೇಲೆ ಅನ್ನೋದನ್ನ ತಾನು ತೋರಿಸಬೇಕಾಗಿದೆ. ಉದಾಹರಣೆ ಸಹಿತ ಕಲಿಯುಗದಲ್ಲಿ ಹೇಳಿದರೆ ಯಾರಿಗೂ ತಿಳಿಯೋದಿಲ್ಲ ಅಂತ ಹೇಳಿ ಅದನ್ನು ತೆಗೆದುಕೊಂಡಿದ್ದಾನೆ ಅಂತ ಅಲ್ಲಿ ನಮಗೆ ಹೇಳ್ತಾರೆ. ಜಗನ್ನಾಥನ ಒಂದು ಚರಿತ್ರೆಯಲ್ಲಿ ಬರುತ್ತೆ. ಹೀಗೆ ಆ ಮೈತ್ರೇಯರು ಎಂದು ದುರ್ಯೋಧನನಿಗೆ ಕೊಟ್ಟಿದ್ದಾರೆ ಶಾಪ. ಆ ಒಂದು ಧೃತರಾಷ್ಟ್ರನಿಗೆ ಎಚ್ಚರಿಕೆ ಕೊಡೋದಕ್ಕೆ ಅವನ ಎದುರಿಗೆ ಈ ಶಾಪ ಆದರೂ ಅವನಿಗೆ ಆ ಪುತ್ರ ವ್ಯಾಮೋಹ ಹೋಗಿಲ್ಲ. ಆದರೆ ಈ ಶಾಪ ಭೀಮಸೇನ ದೇವರಿಂದಲೇ ಆ ಕಲಿಯನ್ನ ಸಂಹಾರ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನ ಇನ್ಯಾರಿಂದಲೂ ಅಲ್ಲ. ತೊಡೆ ಕುಣಿಸಿ ನಮಗೆಲ್ಲ ಹೇಳಿಕೊಡ್ತಾರೆ, ಇದರಿಂದ ಪಾಠ ನಾವೇನು ಕಲಿಬೇಕು, ಸುಮ್ಮನೆ ಹಿಂಗೆ ತೊಡೆ ಕುಣಿಸೋದು, ಏನೋ ಮಗುವನ್ನ ಹಾಕಿಕೊಂಡು ಹಿಂಗೆ, ಅದು ಬೇರೆ. ಆದರೆ ಸುಮ್ಮನೆ ಕೆಲವೊಬ್ರು ಅದು ಏನೋ ಅಡಿಕ್ಷನ್ ಥರ ಇರುತ್ತೆ, ಆ ರೀತಿ ಮಾಡಬಾರ್ದು. ಕಲಿ ಇದ್ದಾನೆ, ಕಲಿ ಪ್ರವೇಶ ಆಗಿದೆ ಅಂತಲೇ ಅರ್ಥ ಹಾಗೆ ಮಾಡ್ತಾ ಇದ್ರೆ. ಕೆಲವೊಬ್ರು ಸುಮ್ಮನೆ ಕಾಲು ಹಿಂಗೆ ಕುಣಿಸೋದು, ತೊಡೆ ಹೀಗೆ ಕುಣಿಸೋದು, ಅದು ಬಹಳ ತಪ್ಪು ಅಂತ ಮಹಾಭಾರತ ನಮಗೆ ಹೇಳಿಕೊಡ್ತಾ ಇದೆ. ಇಂತಹ ಶಾಪ ಮೈತ್ರೇಯರಿಂದ ಬಂದಂತಹ ಶಾಪ ಇದು ಭೀಮಸೇನ ದೇವರ ಸೇವಾ ರೂಪದಲ್ಲಿ ಮೈತ್ರೇಯರಿಂದ ನಡೆದಿದೆ. ಭೀಮಸೇನ ದೇವರಿಗೆ ಆ ದುರ್ಯೋಧನನ ಸಂಹಾರ ಮಾಡಲು ಮೈತ್ರೇಯರು ಒಂದು ಟೂಲ್ ಅಂತ ಹೇಳ್ತೀವಲ್ವಾ, ಅವರ ಮಾತು ಅವರನ್ನು ಉಪಯೋಗಿಸಿಕೊಂಡಿದ್ದಾನೆ ದೇವ. ಎಂತಹ ಒಳ್ಳೆಯ ಜ್ಞಾನಿಗಳು ಬಂದು ಹೇಳಿದರು, ನೀನು ಉದ್ಧಾರ ಆಗಿಲ್ಲ ಅಂದರೆ ನಮ್ಮ ಸ್ವರೂಪವೇ ಸರಿ ಇಲ್ಲ ಅಂತ ತಿಳಿಬೇಕು. ದುರ್ಯೋಧನನಿಗೆ ಎಂತೆಂಥ ಜ್ಞಾನಿಗಳು ಬಂದು, ಕೃಷ್ಣನೇ ಸ್ವಯಂ ಕೃಷ್ಣ ತಾನು ತನ್ನ ರೂಪವನ್ನು ತೋರಿಸಿದ್ರು, ಅವನು ಆ ಒಳಗೆ ಸ್ವರೂಪತಃ ಇದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗನ್ಬಿಟ್ಟು ನಾವು ಇಲ್ಲಪ್ಪ ನಾವು ಪುತ್ರ ವ್ಯಾಮೋಹದಲ್ಲೇ ಇರ್ತೇವೆ, ನಮ್ಮ ಮಕ್ಕಳು ಮಾಡಿದ್ದೆಲ್ಲ ಸರಿ ಅಂತ ಊರು ತುಂಬ ಹೇಳ್ಕೊಂಡು ಬರ್ತಿರ್ತೀವಿ. ಇಲ್ಲ, ನಾವು ನ್ಯಾಯ ತುಲನಾತ್ಮಕವಾಗಿ ನೋಡಿ ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ತಿಳಿದು ನಾವು ಧರ್ಮದ ಕಡೆಗೆ ವಾಲಬೇಕು. ಅಭಿಮಾನದಿಂದ ಬಿಡಿ, ಅವಾಗಲೇ ಮಾಡೋಕ್ಕಾಗಿಲ್ವಾ, ಏನೋ ಒಂದು ಕೆಲಸ, ಒಂದು ದೇವರ ಸಮಾರಾಧನೆ ಮುಂಚೆ ಮಾಡೋಕ್ಕಾಗಿಲ್ಲ ಆಮೇಲೆ ಮಾಡೋಣ ಬಿಡಿ, ಅಭಿಮಾನ ಅದು ಬೇಡ. ನಾವು ನಮ್ಮ ಮಟ್ಟಿಗೆ ನಾವು ಏನು ನಡಿಬೇಕು, ಸಕಾಲದಲ್ಲಿ ನಡಿಬೇಕು. ಅದು ನಡೀದೇ ಇದ್ದಾಗ ದೊಡ್ಡವರನ್ನ ಕೇಳಬೇಕು, ಅವರು ತಪ್ಪು ಮಾಡಿದರು ಅಂತ ನಾವು ಮಾಡ್ತೀವಿ ಅಂತ ಹೋದರೆ ತುಲನಾತ್ಮಕವಾದಂತಹ ಒಂದು ಜೀವನದ ಕ್ರಮವನ್ನು ನಾವು ಅಳವಡಿಸಿಕೊಳ್ಳಬೇಕು. ಬಂದಾಗ ನಮ್ಮ ಉದ್ಧಾರವೂ ಆಗತ್ತೆ ಅನ್ನೋದು ಈ ಪ್ರಸಂಗದಿಂದ ನಾವು ನೋಡ್ಬೋದು. ಇನ್ನೊಂದು, ರಾವಣನಿಗೆ ನಂದಿಯ ಶಾಪ ಬಂದಿದೆ. ಈ ರಾಮಾಯಣದಲ್ಲಿ ಬರುತ್ತೆ. ರಾವಣ ಬ್ರಹ್ಮನಿಂದ ವರ ಪಡೆದುಕೊಂಡು ಬಂದ ವಿಮಾನದಲ್ಲಿ ಕೈಲಾಸ ಮಾರ್ಗವಾಗಿ ಒಮ್ಮೆ ಬರ್ತಾ ಇರ್ತಾನೆ. ಅದನ್ನು ಕಂಡಂತಹ ನಂದೀಶ್ವರ ರಾವಣನನ್ನು ತಡೆದು, ಶಿವನ ಅಪ್ಪಣೆ ಇಲ್ಲದೆ ಕೈಲಾಸಕ್ಕೆ ಯಾರಿಗೂ ಪ್ರವೇಶವಿಲ್ಲಪ್ಪ, ನೀ ಹಿಂತಿರುಗು, ಇಲ್ಲ ಅಂದರೆ ಶಿವನ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ ಅಂತ ಹೇಳ್ತಾನೆ. ಆಗ ರಾವಣ ನಂದಿಯನ್ನು ಹಾಸ್ಯ ಮಾಡಿ ಹೇಳ್ತಾನೆ, ಏನು ಇದೊಂದು ಏನೋ ಕಪಿ ನೋಡಿ, ಎಲ್ಲಿಂದ ನಾವು ಬಂದುಬಿಟ್ಟಿದೆ, ಒಂದು ಮುಖ ಮೊಳದುದ್ದ ಇದೆ, ಇದಕ್ಕೆ ಕೋಡು ಎಲ್ಲಿಂದ ಬಂತು ಅಂತ ಹೇಳಿ ಹಾಸ್ಯ ಮಾಡಿ ರಾವಣ ನಗ್ತಾನೆ. ಆಗ ಕುಪಿತನಾದಂತಹ ನಂದೀಶ್ವರ, ನೀಚ ರಾವಣ, ನನ್ನನ್ನ ಕಪಿ ಅಂತ ಹೇಳ್ತಿದ್ಯಾ, ನಂದಿ ನಾನು
ರುದ್ರದೇವರ ವಾಹನ, ನನ್ನನ್ನು ನೀನು ಕಪಿ ಅಂತ ಹೇಳಿ ಹೀಯಾಳಿಸಿದ್ಯಾ. ಆದ್ರಿಂದ ನಿನ್ನ ಒಂದು ವೈಭವ ಸಂಪತ್ತು, ನಿನ್ನ ಈ ಲಂಕೆ ಸ್ವರ್ಣ ಸದೃಶವಾದಂತಹ ಲಂಕೆ ಒಂದು ಕಪಿಯಿಂದ ನಾಶವಾಗಿ ಹೋಗಲಿ ಅಂತ ಹೇಳಿ ನಂದೀಶ್ವರ ಶಾಪ ಕೊಡ್ತಾನೆ ಆ ರಾವಣನಿಗೆ. ಮುಂದೆ ನೋಡಿ, ನಂದೀಶ್ವರನು ಹನುಮಂತ ದೇವರ ಕಾರ್ಯಕ್ಕೆ ಅವನು ಒಂದು ಟೂಲ್, ಅವನು ಒಂದು ಉಪಕರಣದಂತೆ ಆದ. ಅವನ ಶಾಪವು ಅಲ್ಲಿ ಇತ್ತು. ಇಲ್ಲಾಂದ್ರೆ ಸುಮ್ಮನೆ ನಾವೊಂದು ಸ್ವರ್ಣ ಆ ಲಂಕೆಯನ್ನು ಏನಕ್ಕೆ ನಾಶ ಮಾಡಬೇಕಾಯ್ತು, ಏನೋ ಒಂದು ನಮಗೆ ಅದಕ್ಕೆ ನೂರಾರು ಕಾರಣಗಳು ಹೇಳ್ತಾರೆ ಆ ಒಂದು ಪ್ರಸಂಗದಲ್ಲಿ. ಅದರಲ್ಲಿ ನಂದೀಶ್ವರನ ಶಾಪವು ಒಂದು ಕಾರಣ ಆಗತ್ತೆ. ಹನುಮಂತ ಲಂಕೆಯನ್ನು ದಹಿಸುವ ಮೂಲಕ ಆ ನಂದೀಶ್ವರನ ಶಾಪ ಆ ರಾವಣನಿಗೆ ತಟ್ಟತ್ತೆ. ದೊಡ್ಡವರು ನಮಗೆ ಯಾವುದೇ ಒಂದು ರೀತಿಯಲ್ಲಿ ವಿನಯ, ಅಹಂಕಾರ, ನಮ್ಮ ಆ ದುರಹಂಕಾರ ಬೇರೆ, ಅಹಂಕಾರ ಬೇರೆ. ಆದರೆ ದುರಹಂಕಾರದಿಂದ ಜೀವನ ಮಾಡಿದರೆ, ವಿನಯ ಇಲ್ಲದಂತೆ ನಮ್ಮ ಜೀವನ ಮಾಡಿದರೆ ನಾವು ಸಜ್ಜನರ ಆಗ್ರಹಕ್ಕೆ ತುತ್ತಾಗಬೇಕಾಗತ್ತೆ. ಆದರೆ ನಂದೀಶ್ವರನ ವಿಷಯದಲ್ಲಿ ಭಗವಂತನೇ ಅವನ ಒಳಗಿದ್ದು ಶಾಪ ಕೊಟ್ಟಿದ್ದು, ಹನುಮಂತನಿಗೆ ಆಜ್ಞೆ ಕೊಟ್ಟಿದ್ದ, ನೀನು ಮುಂದೆ ಲಂಕೆಯನ್ನ ಸುಡಬೇಕು ಅನ್ನೋದು. ಕೇವಲ ನೋಡಿ, ರಾಮದೇವರು ಹೇಳೇ ಇಲ್ವಲ್ಲ, ರಾಮನ ಆಜ್ಞೆ ಇಲ್ಲದೆ ಹನುಮಂತ ಏನು ಮಾಡೋಲ್ಲ. ಆದ್ರೆ ಯಾಕೆ ಲಂಕೆಯನ್ನು ದಹಿಸಿದ ಅಂದ್ರೆ, ನಮಗೆ ಯಾರಿಗೂ ಗೊತ್ತಿಲ್ಲ, ನಂದೀಶ್ವರನ ಮೂಲಕ ಹನುಮಂತನಿಗೆ ಆಜ್ಞೆ ಮಾಡೇ ಬಿಟ್ಟ, ನೀನು ಲಂಕೆಯನ್ನ ದಹಿಸಬೇಕು. ಯಾವಾಗ? ಅದಕ್ಕಾಗಿ ಒಂದು ಪ್ರಸಂಗವನ್ನ ಕಲ್ಪನೆ ಆ ಒಂದು ಪ್ರಸಂಗವನ್ನ ಸೃಷ್ಟಿ ಮಾಡಿಕೊಟ್ಟ. ಸೀತಾಮಾತೆ ಸೀತಾಕೃತಿಯಲ್ಲೂ ಹನುಮಂತ ಕೇಳ್ತಾನೆ, ಅಮ್ಮ ನಮಗೆ ಹಸಿವಾಗಿದೆ. ಎಲ್ಲಿಯ ಹಸಿವು ಆ ಒಂದು ಹನುಮಂತ ದೇವರಿಗೆ? ಆದರೆ ಅಲ್ಲಿ ಇಲ್ಲಿ ಬಿದ್ದಿದ್ದಂಥ ಹಣ್ಣನ್ನ ತೆಗೆದುಕೊಂಡು ತಿನ್ನುವಂತ ಸೀತಾಕೃತಿ ಹೇಳಿದಾಗ, ನೀ ಅಷ್ಟು ಹೇಳಿದರೆ ಸಾಕು ಅಂತ ಹೇಳಿ ಇಡೀ ಲಂಕೆಯನ್ನ ಧ್ವಂಸ ಮಾಡು, ಆ ವನವನ್ನೇ, ಅಶೋಕ ವನವನ್ನೇ ಧ್ವಂಸ ಮಾಡಿ, ಕೊನೆಗೆ ಎಲ್ಲ ಬಟ್ಟೆಯಿಂದ ಬಾಲಕ್ಕೆ ಬೆಂಕಿ ಇಟ್ಟರೆ ಇಡೀ ಮಹಾಮಂಗಳಾರತಿನೇ ಮಾಡಿಬಿಡ್ತಾನೆ. ಮಹಾಮಂಗಳಾರತಿ ಮಾಡಿದ್ದು ಹನುಮಂತ ದೇವರು. ನಮಗೆ ವಾದಿರಾಜರು ಇದನ್ನ ಎಷ್ಟು ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಅಂದರೆ, ಆ ದೇವರಿಗೆ ಆ ಮಂಗಳ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಅವತ್ತು ಏನು ನೀನು ನಂದೀಶ್ವರನಲ್ಲಿ ಇದ್ದು ನೀನು ನನಗೆ ಆಜ್ಞೆ ಮಾಡಿದ್ಯೋ, ನಿನ್ನ ಆಜ್ಞೆಯಂತೆ ನಾನು ನಡೆದಿದ್ದೇನೆ ಸ್ವಾಮಿ ಅಂತ ಹೇಳಿ ಇಡೀ ಸ್ವರ್ಣ ಸದೃಶವಾದಂತಹ ಲಂಕೆಯನ್ನ ಸುಟ್ಟು ಬಿಡ್ತಾನೆ ಹನುಮಂತ ದೇವರು ಅಂತ ಹೇಳ್ತಾ, ಹೀಗೆ ಒಂದೊಂದು ಪ್ರಸಂಗದಲ್ಲೂ ನಾವು ನಮ್ಮ ಜೀವನದಲ್ಲಿ ಅಹಂಕಾರ, ದುರಹಂಕಾರಗಳನ್ನು ನಾವು ಪಟ್ಟರೆ ನಮ್ಮ ಜೀವನವು ವ್ಯರ್ಥವಾಗಿ ಬಿಡುತ್ತೆ. ಸಾಧನ ಶರೀರ ಬಂದಿದೆ, ನಯ ವಿನಯದಿಂದ ಸಾಧಕರನ್ನ, ಋಷಿ ಮುನಿಗಳನ್ನು ಸ್ಮರಣೆ ಮಾಡ್ತಾ ನಮ್ಮ ಜೀವನದ ಒಂದು ಗುರಿಯನ್ನು ನಾವು ಕಂಡುಕೊಳ್ಳಬೇಕು ಅಂತ ಹೇಳ್ತಾ, ಆ ಒಂದು ನಂದೀಶ್ವರನ ಅಂತರ್ಗತನಾದ, ಮುಖ್ಯಪ್ರಾಣ ಅಂತರ್ಗತನಾದ ಶ್ರೀಕೃಷ್ಣನಲ್ಲಿ ಎಲ್ಲವನ್ನ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.